ಹಲೋ ಸ್ಟೂಡೆಂಟ್ಸ್, ನಾನು ಇವತ್ತು ಗ್ರಾಮರ್ ಟಾಪಿಕ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತಕ್ಕಂಥ ಟಾಪಿಕ್ ಅನ್ನು ನಾನು ಇವತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನ ತಗೊಂಡು SSLC ಎಕ್ಸಾಮ್ಗೆ ಬೇಕಾಗಿರತಕ್ಕಂಥ ಎಲ್ಲಾ ರೀತಿಯಾದಂತಹ ಒಂದು ಎಕ್ಸಾಂಪಲ್ಗಳನ್ನ ಬೇರೆ ಬೇರೆ ತರದ ಎಕ್ಸಾಂಪಲ್ಗಳನ್ನ ನಾನು ಇವತ್ತು ಫ್ರೇಮ್ ಮಾಡಿ ಆಪ್ಷನ್ಸ್ ಕೊಟ್ಟು ಇವತ್ತು ಆನ್ಸರ್ ಮಾಡ್ತಾ ಇದ್ದೀನಿ. ಗಮನ ಇಟ್ಟು ಕೇಳ್ಕೊಳ್ಳಿ. 1 ಮಾರ್ಕ್ ಗ್ಯಾರಂಟಿ ಬರುತ್ತೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ. ಚೆನ್ನಾಗಿ ನೋಡ್ಕೊಳ್ಳಿ. ಇದ್ರ ಜೊತೆಗೆ ಬರೀ SSLCಗೆ ಮಾತ್ರ ಅಂತ ಅಲ್ಲ, ಇದು ಎಲ್ಲಾ ಕ್ಲಾಸ್ಗೂ P1 PUC ಡಿಗ್ರಿ ಮಾಸ್ಟರ್ ಡಿಗ್ರಿಗೂ ಆಗುತ್ತೆ. ಇವನ್ ಸ್ಪೋಕನ್ ಇಂಗ್ಲಿಷ್ನವ್ರಿಗೂ ಈ ಡಿಗ್ರೀಸ್ ಬೇಕಾಗುತ್ತೆ. ಮಾತಾಡೋಕ್ಕೂ ಕೂಡ ಈ ಡಿಗ್ರೀಸ್ ಬೇಕಾಗುತ್ತೆ. ಜೊತೆಗೆ ಇಂಗ್ಲಿಷ್ ಅನ್ನ ಓದಿ ಅರ್ಥ ಮಾಡ್ಕೊಳ್ಳೋರಿಗೆ, ಮಾತನಾಡೋರಿಗೆ, ಇಂಗ್ಲಿಷ್ ನಲ್ಲಿ ಕಮ್ಯುನಿಕೇಶನ್ ಮಾಡೋರಿಗೆ, ಇಂಗ್ಲಿಷ್ ಇಷ್ಟ ಇರೋರಿಗೆ ಎಲ್ಲರಿಗೂ ಕೂಡ ಈ ಡಿಗ್ರೀಸ್ ಬೇಕಾಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲೂ ಕೂಡ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಟಾಪಿಕ್ ಇರುತ್ತೆ. ಈ ಟಾಪಿಕ್ ನ ನೀವು ಚೆನ್ನಾಗಿ ಕಲ್ತ್ಕೊಂಡ್ರೆ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಅವ್ರು ಕೇಳುವಂತ ಕ್ವಶನ್ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡಬಹುದು. ಈ ವರ್ಷದ SSLC ಎಕ್ಸಾಮ್ ಹೇಗಿದೆಯಪ್ಪ ಅಂದ್ರೆ, ಮುಂದೆ ನೀವು CET ಬರೀಬೇಕಾದ್ರೆ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಬರೀಬೇಕಾದ್ರೆ ಯಾವ ರೀತಿ ಕ್ವಶನ್ಗಳು ಬರುತ್ತೆ ಆ ರೀತಿಯಾದಂತಹ ಒಂದು ಪ್ಯಾಟರ್ನ್ ಅನ್ನ ಈ ವರ್ಷ ಇಟ್ಟಿರೋದ್ರಿಂದ ನಿಮಗೆ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ ಇದೇ ರೀತಿನಲ್ಲಿ ಇರುತ್ತೆ ಮಕ್ಕಳೇ. ಹಂಗಾಗಿ ನಿಮ್ಗೆ ಇದೊಂದ್ ರೀತಿ ವರದಾನ ಅನಿಸ್ತದೆ. ಏಕೆಂದ್ರೆ ಎಷ್ಟೋ ಜನಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ ಹೇಗಿರ್ತದೆ, ಯಾವ ರೀತಿ ಕ್ವಶನ್ ಬರ್ತದೆ, ನಾವ್ ಯಾವ ರೀತಿ ಆನ್ಸರ್ ಮಾಡ್ಬೇಕು, ಶೇಡ್ ಮಾಡ್ಬೇಕು ಅಂತಕ್ಕಂಥ ವಿಚಾರನೇ ಗೊತ್ತಿರಲ್ಲ. ಫಸ್ಟ್ ಟೈಮ್ CET ಬರ್ದಾಗ ಅಷ್ಟೇ ಗೊತ್ತಾಗುತ್ತೆ. ಅವಾಗ ಸರಿಯಾಗಿ ತಿಳುವಳಿಕೆ ಇರಲ್ಲ ಹೇಗೆ ಬರಿಬೇಕು ಅನ್ನೋದು. ಹಾಗಾಗಿ ಬಟ್ ನಿಮಗೆ SSLC ನಲ್ಲಿ ಇದು ಪರಿಚಯ ಆಗ್ತಾ ಇದೆ. ಇದು ನಿಮ್ಗೆ ಇನ್ನೂ ಒಂದ್ ರೀತಿ ಒಳ್ಳೇದಾಗುತ್ತೆ. ಹಾಗಾಗಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಟಾಪಿಕ್ ಅನ್ನ ತುಂಬಾ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಬರೀ ಎಕ್ಸಾಮಿನೇಷನ್ ಪರ್ಪಸ್ ಮಾತ್ರ ಅಲ್ಲ, ಎಲ್ಲರಿಗೂ ಕಾಲೇಜ್ಗೆ ಹೋದಾಗ್ಲೂ ಮಾತನಾಡ್ಲಿಕ್ಕೂ ಕೂಡ ಸ್ಪೋಕನ್ ಇಂಗ್ಲಿಷ್ ಅಂತೀವಲ್ಲ, ಅದು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಎಲ್ಲದಕ್ಕೂ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್ ಇದು. ಓಕೆ ಸ್ಟೂಡೆಂಟ್ಸ್, ಈಗ ಅದು ನಾನು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಗೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ನೀವು ಯಾರು ಇವತ್ತು ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋದಲ್ಲಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೂ ಪ್ರೆಸ್ ಮಾಡಿ. ಈ ರೀತಿ ಮಾಡಿದ್ರೆ ಮಾತ್ರ ನಾನು ಮುಂದೆ ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ, ಡೆಸ್ಕ್ಟಾಪ್ಗೆ ಮತ್ತು ಟ್ಯಾಬ್ಗೆ ಬರುತ್ತೆ. ಯಾವುದೇ ವಿಡಿಯೋ ಮಿಸ್ ಆಗಲ್ಲ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಇದರ ಅವಶ್ಯಕತೆ ಇರೋದಿಲ್ಲ. ಓಕೆ ಸ್ಟೂಡೆಂಟ್ಸ್, now let us pass on to the first question. The comparative form of the word big is, ಯಾವುದು ಆಪ್ಷನ್ ನೋಡೋಣ ಹೇಳಿ. The comparative form big, bigger, biggest, most big. ಕಂಪ್ಯಾರಿಟಿವ್ ಫಾರ್ಮ್ ಅಂದ ತಕ್ಷಣ ನೋಡಿ, ಪಾಸಿಟಿವ್ ಫಾರ್ಮ್ ಬಿಗ್, ಕಂಪ್ಯಾರಿಟಿವ್ ಫಾರ್ಮ್ ಬಿಗರ್, ER ಸೇರ್ಕೊಂಡಿರ್ತದೆ, ನೆನ್ಪಿಟ್ಕೊಳ್ಳಿ. ಸೂಪರ್ಲೇಟಿವ್ ಫಾರ್ಮ್ ಅಂದ್ರೆ EST ಸೇರ್ಕೊಂಡಿರುತ್ತೆ, ಬಿಗ್ಗೆಸ್ಟ್ ಅಂತ. ಈ 3 ವರ್ಡ್ಗಳು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರ್ಬೇಕು. ಇದು ಟ್ರಿಕ್ಸ್. ಬಿಗ್, ಬಿಗರ್, ಬಿಗ್ಗೆಸ್ಟ್ ಇಂಥವನ್ನ ಪ್ರಾಕ್ಟೀಸ್ ಮಾಡಿ. ಬಿಗ್ ಅನ್ನೋದು ಅಡ್ಜೆಕ್ಟಿವ್, ಬಿಗರ್ ಅನ್ನೋದು ಅಡ್ಜೆಕ್ಟಿವ್, ಬಿಗ್ಗೆಸ್ಟ್ ಅನ್ನೋದು ಅಡ್ಜೆಕ್ಟಿವ್. ಬಿಗ್ ಅನ್ನೋದು ಪಾಸಿಟಿವ್ ಡಿಗ್ರಿನಲ್ಲಿ ಅಡ್ಜೆಕ್ಟಿವ್, ಬಿಗರ್ ಅನ್ನೋದು ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ಅಡ್ಜೆಕ್ಟಿವ್, ಬಿಗ್ಗೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಅಡ್ಜೆಕ್ಟಿವ್. ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕು ಇವುಗಳನ್ನ. ಈ ವರ್ಡ್ ತುಂಬಾ ಪ್ರಧಾನ, ವೆರಿ ಇಂಪಾರ್ಟೆಂಟ್. ಎಸ್, ಕಂಪ್ಯಾರಿಟಿವ್ ಫಾರ್ಮ್ ಯಾವ್ದು ಹೇಳಿ ನೋಡೋಣ ಈಗ. ಎಸ್, ಆಪ್ಷನ್ ಬಿ, ಬಿಗರ್. ಬಿಗರ್ ಇಸ್ ದ ರೈಟ್ ಆನ್ಸರ್. ಎಸ್, you pass on to the second question. The superlative form of the word handsome is, handsome ಗೆ superlative form ಯಾವುದು? ಯೋಚನೆ ಮಾಡಿ. ನಿಮ್ಗೆ ಬಿಟ್ಟಿರ್ತೀನಿ ಇವತ್ತು ಚಾಯ್ಸ್ ಅನ್ನ, ನಾನು ಓದಲ್ಲ. ನೀವೇ ಓದಿ ಯಾವುದು ಆಪ್ಷನ್ ಅಂತ, ಕರೆಕ್ಟ್ ಆಪ್ಷನ್ ಯಾವುದು ಅಂತ ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು ಹೇಳಿ, ಬಾಯ್ಬಿಟ್ಟು ಹೇಳಿ. ನೀವ್ ಹೇಳೋದು ನನಗೆ ಕೇಳಿಸ್ತೇ ಇರ್ಬೋದು, ಬಟ್ ನೀವು ಬಾಯ್ಬಿಟ್ಟು ನೀವು ಹೇಳ್ಕೊಡಿ. ನಾನು ಹೇಳಿದಾಗ ನಿಮ್ಮ ಉತ್ತರವನ್ನ ಟ್ಯಾಲಿ ಮಾಡ್ಕೊಳ್ಳಿ, ನಿಮ್ಮ ನಾಲೆಡ್ಜ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೂಪರ್ಲೇಟಿವ್ ಫಾರ್ಮ್ ಯಾವುದು ಹ್ಯಾಂಡ್ಸಮ್ಗೆ? ಎಸ್, ಎಸ್, ದ ಮೋಸ್ಟ್ ಹ್ಯಾಂಡ್ಸಮ್. ಕ್ವೆಶ್ಚನ್ ನಂಬರ್ 3. Asia is the largest continent in the world. The comparative form of the given sentence is, comparative form ಯಾವುದು?
ಏಷ್ಯಾ ಇಸ್ ದ ಲಾರ್ಜೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್ ಗೆ ಕಂಪ್ಯಾರಿಟಿವ್ ಡಿಗ್ರಿ ನಲ್ಲಿ ಹೇಳಬೇಕು. ಎಸ್, ಕಂಪ್ಯಾರಿಟಿವ್ ಡಿಗ್ರಿ ಅಂದ ತಕ್ಷಣ ಒಂದು ಟಿಪ್ಸ್ ಏನಪ್ಪಾ ನಾನು ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಈಗ ತಾನೇ ಹೇಳಿದೀನಿ, ಈ ಅಬ್ಜೆಕ್ಟಿವ್ ಗಳಿದಾವಲ್ಲ, ಲಾರ್ಜರ್, ಲಾರ್ಜೆಸ್ಟ್, ಲಾರ್ಜ್, ಲಾರ್ಜ್, ಇವು ನಾವು ಮೊದಲು ನೋಡ್ಬೇಕು. ನೀವು ಇದು ಒಂದು ಟ್ರಿಕ್ಸ್ ಅಷ್ಟೇ. ಇದು ಚೆನ್ನಾಗಿ ಓದೋರು ಹಾಗೆ ಕಂಡುಹಿಡಿತೀರಿ, ಸ್ವಲ್ಪ ಸುಮಾರು ಓದೋರು ಈ ಟ್ರಿಕ್ಸ್ ಮೇಲೆ ಕಂಡುಹಿಡಿದು ಹಾಕ್ಬೇಕಾಗುತ್ತೆ. ನೋಡಿ, ಕಂಪ್ಯಾರಿಟಿವ್ ಕೇಳಿದ ತಕ್ಷಣ ನಾನು ಆಗ್ಲೇ ಹೇಳಿದೆ, ಪಾಸಿಟಿವ್ಗೆ ಲಾರ್ಜ್, ಕಂಪ್ಯಾರಿಟಿವ್ಗೆ ಲಾರ್ಜರ್, ಸೂಪರ್ಲೇಟಿವ್ಗೆ ಲಾರ್ಜೆಸ್ಟ್. ಹಾಗಾದ್ರೆ ಇಲ್ಲಿ ಕಂಪ್ಯಾರಿಟಿವ್ ಕೇಳೋದ್ರಿಂದ ಲಾರ್ಜರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಲಾರ್ಜರ್ ಎಲ್ಲೂ ಇಲ್ಲ, ಇದು ಒಂದು ಕಡೆ ಇದೆ, ಹೌದಾ? ಲಾರ್ಜರ್ ಇದು ಒಂದೇ ಕಡೆ ಇರೋದ್ರಿಂದ ಇದೇ ಆನ್ಸರ್, ಇನ್ ಬೇರೆ ನೀವು ನೋಡಕ್ ಹೋಗೋದೇ ಬೇಡ. ಎಸ್, ಏಷ್ಯಾ ಈಸ್ ಲಾರ್ಜರ್ ದ್ಯಾನ್ ಎನಿ ಅದರ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್. ಎಸ್, ಇಟ್ ಇಸ್ ದ ರೈಟ್ ಆನ್ಸರ್. ಒಂದೇ ಒಂದು ಕೊಟ್ಟಿರ್ತಾರೆ ಆಪ್ಷನ್ ಅನ್ನ ನಾನು ಈಸಿಯಾಗಿ ಕಂಡುಹಿಡಿಬಹುದು ಅಂತ ಅನ್ಕೋಬೇಡಿ. ಲಾರ್ಜರ್ ಇನ್ನೊಂದು ಸೆಂಟೆನ್ಸ್ ಅಲ್ಲೂ ಇರಬಹುದು, ಅವಾಗ ನೀವು ಟ್ಯಾಲಿ ಮಾಡ್ಬೇಕಾಗುತ್ತೆ. ಹೇಳ್ಕೊಡ್ತೀನಿ ಆ ಟ್ರಿಕ್ಸ್ ಕೂಡ. ಕ್ವಶನ್ ನಂಬರ್ 4, ದ ಮೌಂಟ್ ಎವರೆಸ್ಟ್ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ದ ಕಂಪ್ಯಾರಿಟಿವ್ ಫಾರ್ಮ್, ಕಂಪ್ಯಾರಿಟಿವ್ ಡಿಗ್ರಿನ ಹೇಳ್ಬೇಕು ನೀವು ಇಲ್ಲಿ. ಎಸ್, ಹೇಳಿ ನೋಡೋಣ. ಆಪ್ಷನ್ ನೀವೇ ಓದಿ. ಎಸ್, ಎಸ್, ಆಗ್ಲೇ ಹೇಳಿದಾಗೆ ನಾನು ಅಡ್ಜೆಕ್ಟಿವ್ಸ್ ನ ನೋಡಿ ಮೊದಲು. ಹೈಯೆಸ್ಟ್, ಹೈಯೆಸ್ಟ್, ಹೈಯರ್, ಹೈ. ಕಂಪ್ಯಾರಿಟಿವ್ ಕೇಳೋದ್ರಿಂದ ಸೆಕೆಂಡ್ ಫಾರ್ಮ್ ಹೈ, ಹೈಯರ್, ಹೈಯೆಸ್ಟ್. ಕಂಪ್ಯಾರಿಟಿವ್ ಹೈಯರ್ ಬರ್ತದೆ. ಹೈಯರ್ ಎಷ್ಟಿದೆ? ಹೈಯರ್ ನೋಡಿ 2 ಇದೆ. ಓ ಸಾರಿ, ಇದಲ್ಲ ಹೈಯೆಸ್ಟ್, ಇದು ಹೈಯರ್ ಒಂದೇ ಇದೆ. ಓಕೆ, ತೊಂದರೆ ಇಲ್ಲ. ಹೈಯರ್ ಒಂದೇ ಇರೋದ್ರಿಂದ ನೀವು ಇದನ್ನೇ ಸೆಲೆಕ್ಟ್ ಮಾಡಬಹುದು. ದ ಮೌಂಟ್ ಎವರೆಸ್ಟ್ ಈಸ್ ಹೈಯರ್ ದ್ಯಾನ್ ಎನಿ ಅದರ್ ಪೀಕ್ ಇನ್ ದ ವರ್ಲ್ಡ್. ಹೈಯರ್ 2 ಕಡೆ ಇದ್ರೆ ಮಾತ್ರ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಶುರು ಆಗುತ್ತೆ. ಅದ್ 2 ಕಡೆ ಇರೋದು ಬಂದ್ರೆ ನಾನು ಹೇಳ್ಕೊಡ್ತೀನಿ. ಎಸ್, Sunil is more handsome than any other boy in the class. The superlative form of the given sentence is. Superlative form ಅನ್ನ ಹೇಳ್ಬೇಕು. ಎಸ್, ಸೂಪರ್ಲೇಟಿವ್ ಅಂದ ತಕ್ಷಣ ಇಲ್ಲಿ ಅಡ್ಜೆಕ್ಟಿವ್ ಯಾವ್ದಿದೆ? ಮೋರ್ ಹ್ಯಾಂಡ್ಸಮ್ ಇದೆ. ಓಕೆ, ಎಸ್, ಮೋರ್ ಹ್ಯಾಂಡ್ಸಮ್, ಹ್ಯಾಂಡ್ಸಮ್, ಮೋಸ್ಟ್ ಹ್ಯಾಂಡ್ಸಮ್, ಮೋಸ್ಟ್ ಹ್ಯಾಂಡ್ಸಮ್. ಯಾವ್ದು ತಗೋಬೇಕು ನೀವು ಇಲ್ಲಿ? ಹೇಳಿ ನೋಡೋಣ. ಸೂಪರ್ಲೇಟಿವ್ ಫಾರ್ಮ್ ಅಂದ ತಕ್ಷಣ ಎಸ್, ಮೋಸ್ಟ್ ಹ್ಯಾಂಡ್ಸಮ್ ತಗೋಬೇಕು. ಮಚ್, ಮೋರ್, ಮೋಸ್ಟ್. ಇಲ್ಲಿ ಮಚ್ ಅಂತ ಕೊಟ್ಟಿರಲ್ಲ, ಬರೀ ಹ್ಯಾಂಡ್ಸಮ್ ಅಂತ ಕೊಟ್ಟಿರ್ತಾರೆ. ಸೆಕೆಂಡ್ ಫಾರ್ಮ್ಗೆ ಮೋರ್ ಹ್ಯಾಂಡ್ಸಮ್ ಅಂತ ಕೊಡ್ತಾರೆ. ಥರ್ಡ್ ಫಾರ್ಮ್ಗೆ ಮೋಸ್ಟ್ ಹ್ಯಾಂಡ್ಸಮ್ ಅಂತ ಕೊಡ್ತಾರೆ. ಮೋಸ್ಟ್ ಹ್ಯಾಂಡ್ಸಮ್ 2 ಇದೆ. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್ ಇಲ್ಲಿ? ಎಸ್, ನೋಡಿ, ಸುನಿಲ್ ಈಸ್ ಮೋಸ್ಟ್ ಹ್ಯಾಂಡ್ಸಮ್ ಬಾಯ್ ಇನ್ ದ ಕ್ಲಾಸ್. ಸುನಿಲ್ ಈಸ್ ದ ಮೋಸ್ಟ್ ಹ್ಯಾಂಡ್ಸಮ್ ಬಾಯ್ ಇನ್ ದ ಕ್ಲಾಸ್. ಡಿಫ್ರೆನ್ಸ್ ಏನು? ಇಲ್ಲಿ ದ ಇಲ್ಲ ಈ ಜಾಗದಲ್ಲಿ, ಹೌದಾ? ಈ ಜಾಗದಲ್ಲಿ ದ ಇದೆ ನೋಡಿ. ಯಾವಾಗ್ಲೂ ಸೂಪರ್ಲೇಟಿವ್ ಡಿಗ್ರಿನಲ್ಲಿ ನಾವು ಮಾತಾಡೋದಾದ್ರೆ, ಉತ್ತರ ಕೊಡೋದಾದ್ರೆ ದ ಇರ್ಲೇಬೇಕು. ಅಡ್ಜೆಕ್ಟಿವ್ ಹಿಂಭಾಗ ದ ಇರ್ಬೇಕು. ದ ಬಿಗ್ಗೆಸ್ಟ್, ದ ಗ್ರೇಟೆಸ್ಟ್, ದ ಲಾರ್ಜೆಸ್ಟ್, ಈ ತರ, ದ ಬೆಸ್ಟ್, ಈ ತರ ಇರ್ಲೇಬೇಕು ದ ಅನ್ನೋ ಆರ್ಟಿಕಲ್. ಇದೇನಾದ್ರು ಆರ್ಟಿಕಲ್ ಅಲ್ಲಿ ಕೇಳಿದ್ರೆ ನಿಮ್ಗೆ ಅಲ್ಲೊಂದು ಮಾರ್ಕ್ ಬರ್ತದೆ. ಇದೇ ಟ್ರಿಕ್ ನ ಅಲ್ಲಿ ಯೂಸ್ ಮಾಡಿದ್ರೆ ಆರ್ಟಿಕಲ್ ಅಲ್ಲಿ, ಅಲ್ಲೂ ಕೂಡ 1 ಮಾರ್ಕ್ ಬರುತ್ತೆ. ನೆನ್ಪಿಟ್ಕೊಂಡಿರಿ. ದ ಮೋಸ್ಟ್ ಹ್ಯಾಂಡ್ಸಮ್ ಅನ್ಬೇಕಿಲ್ಲಿ, ಬರೀ ಮೋಸ್ಟ್ ಹ್ಯಾಂಡ್ಸಮ್ ಅನ್ನಂಗಿಲ್ಲ. ಹಂಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ಇದು ಟ್ರಿಕ್ಸ್ ಅಷ್ಟೇ. ನಾನು ನಿಮ್ಗೆ ಎಕ್ಸಾಮ್ ಟ್ರಿಕ್ಸ್ ಅನ್ನು ಕೊಡ್ತಾ ಇದ್ದೇನೆ, ನೆನ್ಪಿಟ್ಕೊಂಡು ಹಾಕ್ಬೇಕು. ಎಸ್,
ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ಈಸ್ ಆಸ್ ಟಾಲ್ ಎಸ್ ರವಿ. ಸೂಪರ್ಲೇಟಿವ್ ಫಾರ್ಮ್ ಅನ್ನು ಹೇಳ್ಬೇಕು ನೀವು. ಎಸ್, ಟಾಲೆಸ್ಟ್ ಇದೆ, ಟಾಲೆಸ್ಟ್ ಇದೆ, ಟಾಲ್ ಇದೆ, ಟಾಲರ್ ಇದೆ. ಸೂಪರ್ಲೇಟಿವ್ ಮಾತ್ರ ನೋಡಿ ಇಲ್ಲಿ ನೀವು. ಟಾಲರ್ ಸೂಪರ್ಲೇಟಿವ್ ಅಲ್ಲ, ಟಾಲು ಅಲ್ಲ. ಟಾಲೆಸ್ಟ್, ಟಾಲೆಸ್ಟ್ ಎರಡು ಸೂಪರ್ಲೇಟಿವ್ ಇದೆ. ಇಲ್ಲಿ ರವಿ ಇಸ್ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್, ರವಿ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ನೋಡಿ ಇಲ್ಲಿ ದಾ ಇದೆ, ದಾ ಇರ್ಲೇಬೇಕು ಅಂತ ಈಗ ತಾನೇ ಹಿಂದಿನ ಕ್ವಶನ್ ಅಲ್ಲಿ ಹೇಳಿದೀನಿ. ಇಲ್ಲಿ ದಾ ಇಲ್ಲ, ಇದನ್ನ ಸೆಲೆಕ್ಟ್ ಮಾಡಬೇಡಿ, ದಾ ಇರುವುದನ್ನ ಸೆಲೆಕ್ಟ್ ಮಾಡಿ. ನೋಡಿ ಎಷ್ಟು ಈಸಿ ಇದೆ, ಹೌದಾ? ನೀವು ಬರೆಯೋದಾದ್ರೆ ಸ್ವಲ್ಪ ಕಷ್ಟ. ಆಪ್ಷನ್ ಕೊಟ್ಟಾಗ ಸೆಲೆಕ್ಟ್ ಮಾಡೋದು ಇಟ್ ಇಸ್ ವೆರಿ ಈಸಿ, ಐ ಥಿಂಕ್. ಕ್ವಶನ್ ನಂಬರ್ 7. The Nile is the longest river in the world. The positive form of the given sentence is. Positive form ಹೇಳ್ಬೇಕು ನೀವು. ಎಸ್, ಪಾಸಿಟಿವ್ ಫಾರ್ಮ್ ಅಂದ ತಕ್ಷಣ ನೀವು ನೋ ಅದರಿಂದ ಸ್ಟಾರ್ಟ್ ಆಗಬೇಕು ಸೆಂಟೆನ್ಸ್. ನೆನ್ಪಿಟ್ಕೊಳ್ಳಿ, ನೋ ಅದರಿಂದ ಸ್ಟಾರ್ಟ್ ಆದ್ರೆ ದಟ್ ಈಸ್ ಕಾಲ್ಡ್ ಅಸ್ ಪಾಸಿಟಿವ್ ಸೆಂಟೆನ್ಸ್. ಇವೆರಡು ಬಿಡಿ, ಪಾಸಿಟಿವ್ ಅಲ್ಲ ಇದು, ನೋ ಅದರಿಂದನೇ ಸ್ಟಾರ್ಟ್ ಆಗ್ಬೇಕು. ಜೊತೆಗೆ ಪಾಸಿಟಿವ್ ಗೆ ನೋಡಿ ಅಬ್ಜೆಕ್ಟಿವ್ ಲಾಂಗ್ ಇರುತ್ತೆ, ಹೌದಾ? ಇಲ್ಲಿ ಲಾಂಗರ್ ಇದೆ ನೋಡಿ, ಇದು ಇಲ್ವೇ ಇಲ್ಲ. ಇಲ್ಲಿ ಲಾಂಗರ್ ಇದೆ, ಇಲ್ಲಿ ಲಾಂಗ್ ಇದೆ. ಯಾವುದು ಪಾಸಿಟಿವ್? ಲಾಂಗರ್ ಅಲ್ಲ, ಲಾಂಗ್. ಲಾಂಗ್, ಲಾಂಗರ್, ಲಾಂಗೆಸ್ಟ್ ಅಂತೀವಲ್ಲ ಅದು. ಹಾಗಾದ್ರೆ ಇದೇ ರೈಟ್ ಆನ್ಸರ್ ಆಗ್ಬಿಡುತ್ತೆ, ಹೌದಾ? ನೋಡಿ ಎಷ್ಟು ಚೆನ್ನಾಗಿದೆ ಟ್ರಿಕ್. ಆಪ್ಷನ್ ನಲ್ಲಿ ನೀವೇ ಟ್ರಿಕ್ ಅನ್ನ ಯೂಸ್ ಮಾಡಿ ಹಾಕ್ಬಹುದು. ನೋ ಅದರ್ ರಿವರ್ ಇನ್ ದ ವರ್ಲ್ಡ್ ಈಸ್ ಸೋ ಲಾಂಗ್ ಆಸ್ ದ ನೈಲ್. ವೆರಿ ಈಸಿ. ಟ್ರಿಕ್ಸ್ ನ ಯೂಸ್ ಮಾಡಿ ಮಕ್ಕಳು ನೀವು ಎಕ್ಸಾಮ್ ಅಲ್ಲಿ ಈ ತರ. ಎಸ್, Sachin Tendulkar is greater than any other batsman in the world. The superlative form of the given sentence is dash. ಯಾವ್ದು ಬೇಕು? ಸೂಪರ್ಲೇಟಿವ್ ಫಾರ್ಮ್ ಬೇಕು. ಸೂಪರ್ಲೇಟಿವ್ ಫಾರ್ಮ್ ಯಾವ್ದು ಇಲ್ಲಿ? ಅಡ್ಜೆಕ್ಟಿವ್ ಗ್ರೇಟರ್ ಅಲ್ವಾ? ಗ್ರೇಟ್, ಗ್ರೇಟರ್, ಗ್ರೇಟೆಸ್ಟ್. ಗ್ರೇಟೆಸ್ಟ್ ಅನ್ನೋದೇ ಸೂಪರ್ಲೇಟಿವ್. ಗ್ರೇಟೆಸ್ಟ್ ಎಷ್ಟಿದೆ? ಎಷ್ಟಿದೆ? ಎರಡಿದೆಯಾ? 3 ಇದೆ. ಗ್ರೇಟೆಸ್ಟ್. ಇಲ್ಲೂ ಕೂಡ ಇದು ಗ್ರೇಟರ್ ಬಿಡಿ, ಇದು ಬೇಡ. ಇದು ಗ್ರೇಟ್, ಇದು ಬೇಡ. ಇವೆರಡರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಬೇಕು. ಸಚಿನ್ ತೆಂಡೂಲ್ಕರ್ ಈಸ್ ಗ್ರೇಟೆಸ್ಟ್ ಬ್ಯಾಟ್ಸ್ಮನ್ ಇನ್ ದ ವರ್ಲ್ಡ್. ಸಚಿನ್ ತೆಂಡೂಲ್ಕರ್ ಇಸ್ ದ ಗ್ರೇಟೆಸ್ಟ್ ಬ್ಯಾಟ್ಸ್ಮನ್ ಇನ್ ದ ವರ್ಲ್ಡ್. ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ದಾ ಒಂದೇ ಡಿಫ್ರೆನ್ಸ್. ದಾ ಇರ್ಲೇಬೇಕು ಅಂತ ಹೇಳಿದೀನಿ, ಇದು ರೈಟ್ ಆನ್ಸರ್ ಆಗುತ್ತೆ. ಗಡಿಬಿಡಿನಲ್ಲಿ ದಾ ಇಲ್ಲದೆ ಇರೋದನ್ನ ಸೆಲೆಕ್ಟ್ ಮಾಡ್ಬಿಟ್ಟಿರಾ ಓವರ್ ಕಾನ್ಫಿಡೆನ್ಸ್ ನಲ್ಲಿ. ನನಗೆ ಗೊತ್ತು ಇದು ಚೆನ್ನಾಗಿ ಅಂತ. ಬಿ ಕೇರ್ಫುಲ್. ಕ್ವಶನ್ ನಂಬರ್ 9. Bengaluru is one of the biggest cities in India. The comparative form of the above sentence is. Comparative form ನೋಡಿ, ಇಲ್ಲಿ ಅಡ್ಜೆಕ್ಟಿವ್ ಬಿಗರ್, ಬಿಗ್ಗೆಸ್ಟ್ ಇದೆ ಅಲ್ವಾ? ಬಿಗ್, ಬಿಗರ್, ಬಿಗ್ಗೆಸ್ಟ್. ನೋಡಿ, ಬಿಗರ್, ಬಿಗರ್, ಬಿಗ್, ಬಿಗರ್. ಕಂಪ್ಯಾರಿಟಿವ್ ಬೇಕು ಅಂದ್ರೆ ಬಿಗರ್ ಆಗುತ್ತೆ. 3 ಇದಾವೆ ಬಿಗರ್. ಆಪ್ಷನ್ ಸಿ ಬಿಟ್ಟು ಹಾಕಿ, ಬಿಗ್ ಅದು ಬೇಡ, ಪಾಸಿಟಿವ್ ಅದು. 3 ಕಂಪ್ಯಾರಿಟಿವ್ ಇದೆ. 3ರಲ್ಲಿ ಯಾವುದು ನೋಡಿ? ಬೆಂಗಳೂರು ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಸಿಟೀಸ್ ಇನ್ ಇಂಡಿಯಾ. ಹೌದಾ? ಬಿಗ್ಗೆಸ್ಟ್, ಒನ್ ಆಫ್ ದಿ ಬಿಗ್ಗೆಸ್ಟ್ ಸಿಟೀಸ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಒನ್ ಆಫ್ ದಿ ಬಿಗ್ಗೆಸ್ಟ್ ಸಿಟೀಸ್ ಅಂತ, ಹೌದಾ? ನೋಡಿ, ಸಾಮಾನ್ಯ ಒನ್ ಆಫ್ ದಿ ಬಿಗ್ಗೆಸ್ಟ್ ಸಿಟೀಸ್ ಅನ್ನೋಂತ ಸೆಂಟೆನ್ಸ್ ಅಲ್ಲಿ ಸೇರ್ಕೊಂಡಿದ್ರೆ ಈ ಪದಗಳು, ನೀವು ಕಂಪ್ಯಾರಿಟಿವ್ ಡಿಗ್ರಿ ಬೆಂಗಳೂರಿಂದನೇ ಸ್ಟಾರ್ಟ್ ಆಗುತ್ತೆ. ಎರಡೂ ಬೆಂಗಳೂರಿಂದನೇ ಸ್ಟಾರ್ಟ್ ಆಗಿದೆ, ಇದು ಬೆಂಗಳೂರಿಂದನೇ ಸ್ಟಾರ್ಟ್ ಆಗಿದೆ, ಹೌದಾ? ಕಂಪ್ಯಾರಿಟಿವ್ಗೆ ಬೆಂಗಳೂರು ಈಸ್ ಬಿಗರ್ ಅಂತಾನೆ ಬರಬೇಕು, ಒನ್ ಆಫ್ ದಿ ಬಿಗರ್ ಬರಬಾರದು. ಇದು ಕಂಪ್ಯಾರಿಟಿವ್ ನಲ್ಲಿ ಬರಬಾರ್ದು. ಸೂಪರ್ಲೇಟಿವ್ ನಲ್ಲಿ ಬರುತ್ತೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಸಿಟೀಸ್ ಅಂತ, ಕಂಪ್ಯಾರಿಟಿವ್ ನಲ್ಲಿ ಬರಬಾರದು. ಹಾಗಾಗಿ ಇದು ಬಿಟ್ಟು ಹಾಕಿ. ಇನ್ನು 2 ಉಳ್ಕೊಂಡಿದೆ. ಬೆಂಗಳೂರು ಇಸ್ ಬಿಗರ್ ದ್ಯಾನ್ ಮೆನಿ ಅದರ್ ಸಿಟೀಸ್ ಇನ್ ಇಂಡಿಯಾ. ಬೆಂಗಳೂರು ಇಸ್ ಮೋರ್ ಬಿಗರ್ ದ್ಯಾನ್ ಎನಿ ಅದರ್ ಸಿಟೀಸ್ ಇನ್ ಇಂಡಿಯಾ ಅಂತ. ಯಾವ್ದು ಹಾಗಾದ್ರೆ?
ಎಸ್, ಬೆಂಗಳೂರು ಈಸ್ ಬಿಗರ್ ದ್ಯಾನ್ ಮೆನಿ ಅದರ್ ಸಿಟೀಸ್ ಇನ್ ಇಂಡಿಯಾ. ಮೆನಿ ಅದರ್ ಸಿಟೀಸ್ ಇರಬೇಕು. ಇಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಸಿಟೀಸ್ ಅಂತ ಬಂದ್ರೆ ಕಂಪ್ಯಾರಿಟಿವ್ ನಲ್ಲಿ ಮೆನಿ ಅದರ್ ಸಿಟೀಸ್ ಇರಲೇಬೇಕು. ಬೆಂಗಳೂರು ಈಸ್ ಬಿಗರ್ ದ್ಯಾನ್ ಮೆನಿ ಅದರ್ ಸಿಟೀಸ್ ಇನ್ ಇಂಡಿಯಾ. ಬೆಂಗಳೂರಿಂದನೇ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ ಇರ್ತದೆ, ಆಮೇಲೆ ದ್ಯಾನ್ ಇದ್ದೇ ಇರುತ್ತೆ, ಆಮೇಲೆ ಮೆನಿ ಅದರ್ ಸಿಟೀಸ್ ಬರುತ್ತೆ. ಕಂಪ್ಯಾರಿಟಿವ್ ನಲ್ಲಿ ನೆನ್ಪಿಟ್ಕೊಳ್ಳಿ. ಸೂಪರ್ಲೇಟಿವ್ ನಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಬಂದಾಗ ಕಂಪ್ಯಾರಿಟಿವ್ ನಲ್ಲಿ ಮೆನಿ ಅದರ್ ಸಿಟೀಸ್ ಬರುತ್ತೆ. ನೆನ್ಪಿಟ್ಕೋಬೇಕು ಇದನ್ನ. ಅದು ಯಾವುದಕ್ಕೆ? ಕಂಪ್ಯಾರಿಟಿವ್ಗೆ. ಒನ್ ಆಫ್ ದಿ ಬಿಗ್ಗೆಸ್ಟ್ ಸಿಟೀಸ್ ಅಂತ ಸೂಪರ್ಲೇಟಿವ್ಸ್ ನಲ್ಲಿ ಬಂದಾಗ ಈ ಟ್ರಿಕ್ಸ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 10. ಮೈಸೂರು ಝೂ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಝೂಸ್ ಇನ್ ದ ವರ್ಲ್ಡ್. ನೋಡಿ, ಒನ್ ಆಫ್ ದಿ ಬಿಗ್ಗೆಸ್ಟ್ ಝೂಸ್ ಅಂತ ಬಂತು. ಇಂತಹ ಸೆಂಟೆನ್ಸ್ ಬಂದಾಗ ಸ್ವಲ್ಪ ಚೇಂಜಸ್ ಇರ್ತದೆ ಸ್ಟೂಡೆಂಟ್ಸ್, ನೆನ್ಪಿಟ್ಕೋಬೇಕು. ಪಾಸಿಟಿವ್ ಫಾರ್ಮ್ ಅಲ್ಲಿ ಹಾಕ್ಬೇಕು. ಪಾಸಿಟಿವ್ ಫಾರ್ಮ್ ಇದೆಯಾ ನೋಡಿ. ಬಿಗ್, ಬಿಗ್, ಬಿಗರ್, ಬಿಗ್ಗೆಸ್ಟ್. ಬಿಗ್ಗರ್ ನ ಬಿಗ್ಗೆಸ್ಟ್ ನೀವು ಎರಡು ಆಪ್ಷನ್ ನೀವು ಬಿಟ್ಟು ಹಾಕ್ಬೋದು. ಯಾಕೆ? ಬಿಗರ್ ಕಂಪ್ಯಾರಿಟಿವ್, ಬಿಗ್ಗೆಸ್ಟ್ ಸೂಪರ್ಲೇಟಿವ್, ಎರಡು ಬಿಟ್ಟು ಹಾಕಿ. ಅವ್ರಿಗೆ ಬೇಕಾಗಿರೋದು ಪಾಸಿಟಿವ್ ಅಲ್ಲ ಇಲ್ಲಿ. ಹಾಗಾಗಿ ಇವೆರಡು ಸೆಂಟೆನ್ಸ್ ತಗೊಳ್ಳಿ. ನೋಡಿ, ಓದಿ ಈಗ. ವೆರಿ ಫ್ಯೂ ಝೂಸ್ ಇನ್ ದ ವರ್ಲ್ಡ್ ಆರ್ ಆಸ್ ಬಿಗ್ as ಮೈಸೂರು ಝೂ. ನೋ ಅದರ್ ಝೂ ಇನ್ ದ ವರ್ಲ್ಡ್ ಈಸ್ ಆಸ್ ಬಿಗ್ as ಮೈಸೂರು ಝೂ. ಯೋಚನೆ ಮಾಡಿ. ಎಸ್, ಒನ್ ಆಫ್ ದಿ ಬಿಗ್ಗೆಸ್ಟ್ ಸಿಟೀಸ್ ಅಂತ ಬಂದ್ರೆ ನಾನು ಕಂಪ್ಯಾರಿಟಿವ್ ನಲ್ಲಿ ಈಗ ತಾನೇ ಏನಂತ ಹೇಳಿದೆ ನೋಡಿ. ಕಂಪ್ಯಾರಿಟಿವ್ ನಲ್ಲಿ ಮೆನಿ ಅದರ್ ಸಿಟೀಸ್ ಇರಬೇಕು ಅಂತ ಹೇಳಿದೀನಿ, ಹೌದಾ? ಆದ್ರೆ ಪಾಸಿಟಿವ್ ಬೇಕು ಅಂದಾಗ ಯಾವ್ದು ಬರುತ್ತೆ ನೋಡಿ. ವೆರಿ ಫ್ಯೂ ಜ್ಯೂಸ್ ಅಂತ ಫಸ್ಟ್ ಬರಬೇಕು. ವೆರಿ ಫ್ಯೂ ಅಂತ ಬರಬೇಕು. ನೆನ್ಪಿಟ್ಕೊಳ್ಳಿ, ಪಾಸಿಟಿವ್ಗೆ ವೆರಿ ಫ್ಯೂ ಅಂತ ಬಂದಿದ್ರೆ ಅದು ಕರೆಕ್ಟ್. ನೋ ಅದರ್ ಅನ್ನೋದು ಬರಬಾರದು. ಇದು ಬೇರೆ ಸೆಂಟೆನ್ಸ್ ಗಳಿಗೆ. ಬಟ್ ಇಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಅಂತ ಬಂದ ತಕ್ಷಣ ವೆರಿ ಫ್ಯೂ ಇಂದ ಸ್ಟಾರ್ಟ್ ಆಗ್ಬೇಕು ಸೆಂಟೆನ್ಸ್. ನಾವು ನಾರ್ಮಲ್ ಆಗಿ ಏನಂತ ಕಲ್ತಿರ್ತೀವಿ? ನೋ ಅದರ್ ಇಂದ ಸ್ಟಾರ್ಟ್ ಆಗುತ್ತೆ ಪಾಸಿಟಿವ್ ಅಂತ ಕಲ್ತಿರ್ತೀವಿ. ಅದು ಬೇರೆ ತರ ಸೆಂಟೆನ್ಸ್ ಗಳಿಗೆ. ಬಟ್ ಇದು ಇನ್ನೊಂದು ಟೈಪ್ ಆಫ್ ಸೆಂಟೆನ್ಸ್. ಇದು ಈ ತರ ಸೆಂಟೆನ್ಸ್ ಗಳಿಗೆ ವೆರಿ ಫ್ಯೂ ಇಂದ ಸ್ಟಾರ್ಟ್ ಆಗುತ್ತೆ. ವೆರಿ ಫ್ಯೂ ಜ್ಯೂಸ್ ಇನ್ ದ ವರ್ಲ್ಡ್ ಆರ್ ಆಸ್ ಬಿಗ್ as ಮೈಸೂರು. ರೈಟ್ ಆನ್ಸರ್. ನೋಡಿ, ಸ್ವಲ್ಪ ಟ್ರಿಕ್ಸ್ ನ ಯೂಸ್ ಮಾಡ್ಬೇಕಷ್ಟೇ. ನಿಮ್ಗೆ ಡೀಟೈಲ್ ಆಗಿ ಕ್ಲಾಸ್ ಅಲ್ಲಿ ಹೇಳಿರ್ತಾರೆ ಟೀಚರ್ಸ್. ಬಟ್ ನೀವೀಗ ಬರೀ ಏನ್ ಮಾಡ್ಬೇಕು? ಟ್ರಿಕ್ಸ್ ನ ಯೂಸ್ ಮಾಡ್ಬೇಕು. ಅನ್ನೋದು ಕ್ವಶನ್ ನಂಬರ್ 11. ನೋ ಅದರ್ ಸ್ಟೇಟ್ ಇನ್ ಇಂಡಿಯಾ ಈಸ್ ಸೋ ಲಿಟರೇಟ್ ಆಸ್ ಕೇರಳ. ದ ಸೂಪರ್ಲೇಟಿವ್ ಫಾರ್ಮ್. ಸೂಪರ್ಲೇಟಿವ್ ಫಾರ್ಮ್ ಅನ್ನ ಹಾಕ್ಬೇಕು. ಹಾಕಿ ನೋಡೋಣ. ಎಸ್, ಪಾಸಿಟಿವ್ ಡಿಗ್ರಿನಲ್ಲಿದೆ ಇದೀಗ. ಲಿಟರೇಟ್ ನೋಡಿ, ನೋ ಅದರಿಂದ ಸ್ಟಾರ್ಟ್ ಆದ್ರೆ ಪಾಸಿಟಿವ್ ನಲ್ಲಿದೆ. ಇದಕ್ಕೆ ಸೂಪರ್ಲೇಟಿವ್ ಸಾಮಾನ್ಯ ಏನ್ ಮಾಡ್ತೀವಿ? ಸೂಪರ್ಲೇಟಿವ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೂಪರ್ಲೇಟಿವ್ ಮತ್ತೆ ಕಂಪೇರಿಟಿವ್ ಕೇರಳ ಇಂದ ಸ್ಟಾರ್ಟ್ ಆಗುತ್ತೆ, ಹೌದಾ? ಎಲ್ಲವೂ ಕೇರಳ ಇದೆ. ಈಸ್ ಲಿಟರೇಟ್, ಇದು ಪಾಸಿಟಿವ್ ಆಯ್ತು ಬಿಡಿ. ಮೋರ್ ಲಿಟರೇಟ್ ಕಂಪೇರಿಟಿವ್ ಆಯ್ತು. ಮೋಸ್ಟ್ ಲಿಟರೇಟ್ ಸೂಪರ್ಲೇಟಿವ್. ನೋಡಿ, ಇದು ಪಾಸಿಟಿವ್. ಹಾಗಾಗಿ ಮೋಸ್ಟ್ ಲಿಟರೇಟ್ ಇರೋದೇ ರೈಟ್ ಆನ್ಸರ್ ಆಗುತ್ತೆ. ಕೇರಳ ಇಸ್ ದ ಮೋಸ್ಟ್ ಲಿಟರೇಟ್ ಸ್ಟೇಟ್ ಇನ್ ಇಂಡಿಯಾ. ನೋಡಿ, ಎಷ್ಟು ಈಸಿಯೆಸ್ಟ್ ವೇ ನಲ್ಲಿ ನೀವು ಕಂಡುಹಿಡಿಯಬಹುದು. ತುಂಬಾ ಕಷ್ಟಪಡ್ತೀರಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಗೆ, ಹೌದಲ್ವಾ? ಡಿಫಿಕಲ್ಟೇ ಇಲ್ಲ. ಯು ಹ್ಯಾವ್ ಟು ಯೂಸ್ ಸಮ್ ಆಫ್ ದ ಟ್ರಿಕ್ಸ್. ಬರೆಯುವಾಗಾದ್ರೆ ನಿಮಗೆ ಟ್ರಿಕ್ಸ್ ಯೂಸ್ ಆಗಲ್ಲ, ಬಟ್ ನೀವು ನೀಟಾಗಿ ಕಲೀಲೇಬೇಕಾಗುತ್ತೆ. ಬಟ್ ಈಗ ನೀವು ಮಲ್ಟಿಪಲ್ ಚಾಯ್ಸ್ ಆಗಿರೋದ್ರಿಂದ ಯು ಹ್ಯಾವ್ ಟು ಥಿಂಕ್ ಓವರ್, ಹೌದಾ? ಅದನ್ನ ಥಿಂಕ್ ಮಾಡಿದ್ರೆ ನಿಮಗೆ ಬರುತ್ತೆ ಈಸಿ. ಎಸ್, ಕ್ವಶನ್ ನಂಬರ್ 12. ದ ತಾಜ್ ಮಹಲ್ ಈಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಮಾನ್ಯುಮೆಂಟ್ಸ್ ಇನ್ ದ ವರ್ಲ್ಡ್. ಪಾಸಿಟಿವ್ ಫಾರ್ಮ್ ಅಲ್ಲಿ ಬರೀಬೇಕು. ನೋಡೋಣ, ಹೇಳಿ, ಓದ್ಬಿಟ್ಟು ಹೇಳಿ.
ಎಸ್, ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಮಾನ್ಯುಮೆಂಟ್ಸ್ ಅಂತ ಬಂದ್ರೆ ಈಗ ತಾನೇ ಈ ರೂಲ್ ಅನ್ನ ಹೇಳಿದೆ ನಾನು. ಒನ್ ಆಫ್ ದಿ ಮೋಸ್ಟ್ ಅಂತ ಬಂದ ತಕ್ಷಣ ಪಾಸಿಟಿವ್ ಡಿಗ್ರಿ ಯಾವ್ದಿಂದ ಶುರುವಾಗುತ್ತೆ ಅಂದೆ ಹೇಳಿ. ಎಸ್, ವೆರಿ ಫ್ಯೂ ಇಂದ ಶುರುವಾಗುತ್ತೆ. ವೆರಿ ಫ್ಯೂ ಇಂದ ಶುರುವಾಗುವು ಎರಡಿದಾವೆ, ಹೌದಾ? ಎರಡರಲ್ಲಿ ಯಾವ್ದು ಹಾಗಾದ್ರೆ? ಅಡ್ಜೆಕ್ಟಿವ್ ಬನ್ನಿ. ಮೋಸ್ಟ್ ಬ್ಯೂಟಿಫುಲ್ ಇದೆ, ಇಲ್ಲಿ ವೆರಿ ಬ್ಯೂಟಿಫುಲ್ ಇದೆ. ಯಾವುದು ಪಾಸಿಟಿವ್ ಹಾಗಾದ್ರೆ? ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್. ಪಾಸಿಟಿವ್, ಕಂಪೇರೇಟಿವ್, ಸೂಪರ್ಲೇಟಿವ್. ಪಾಸಿಟಿವ್ ಬರೀ ಬ್ಯೂಟಿಫುಲ್ ತಾನೆ, ಹಾಗಾಗಿ ಇದೇ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಡಿ. ಕ್ವಶನ್ ನಂಬರ್ 13. Very few batsmen in the world are as dependable as Rahul Dravid. The superlative form ಅಲ್ಲಿ ಬರಿಬೇಕು ಮೇಲಿನ ಸೆಂಟೆನ್ಸ್ ಅನ್ನ. ಹೇಳಿ ನೋಡೋಣ. ಎಸ್, ಇಲ್ಲಿ ನೋಡಿ, ಇವರು ವೆರಿ ಫ್ಯೂ ಅಂತ ಕೊಟ್ಬಿಟ್ರು ಪಾಸಿಟಿವ್ ನಲ್ಲಿ. ನೀವು ಸೂಪರ್ಲೇಟಿವ್ ತಗೋಬೇಕೀಗ. ಆಗ ನೀವು ಸೂಪರ್ಲೇಟಿವ್ ತಗೊಳ್ಳೋದಾದ್ರೆ ಏನ್ ಮಾಡ್ಬೇಕು? ಒನ್ ಆಫ್ ದಿ ಮೋಸ್ಟ್ ಅಂತ ತಗೋಬೇಕು. ಒನ್ ಆಫ್ ದಿ ಮೋಸ್ಟ್ ಡಿಪೆಂಡಬಲ್, ಹೌದಾ? ಒನ್ ಆಫ್ ದಿ ಮೋಸ್ಟ್ ಅಂತ ಎಲ್ಲದರಲ್ಲೂ ಒನ್ ಆಫ್ ದಿ ಇದೆ, ಒನ್ ಆಫ್ ದಿ ಮೋಸ್ಟ್ ಇದೆ, ಒನ್ ಆಫ್ ದಿ ಡಿಪೆಂಡಬಲ್ ಇದೆ. ಒನ್ ಆಫ್ ದಿ ಮೋಸ್ಟ್ ಡಿಪೆಂಡಬಲ್ ನೋಡಿ, ಇದು ಅಬ್ಜೆಕ್ಟಿವ್ ನೋಡಿ. ಫಸ್ಟ್ ಮೋಸ್ಟ್ ಡಿಪೆಂಡಬಲ್ ಇದೆ, ಇಲ್ಲಿ ಡಿಪೆಂಡಬಲ್ ಇದೆ, ಇಲ್ಲಿ ಮೋಸ್ಟ್ ಡಿಪೆಂಡಬಲ್ ಇದೆ, ಇಲ್ಲಿ ಒನ್ ಆಫ್ ದಿ ಡಿಪೆಂಡಬಲ್ ಇದೆ. ಸೂಪರ್ಲೇಟಿವ್ ಏನಂತ ಆಗ್ಬೇಕು? ಮೋಸ್ಟ್ ಡಿಪೆಂಡಬಲ್ ಆಗ್ಬೇಕು. ಇವೆರಡರಲ್ಲಿ ಒಂದು, ಹೌದಾ? ಈಗ ಹೇಳಿದ ಎರಡರಲ್ಲಿ ಒಂದು ಯಾವ್ದು ಕಂಡುಹಿಡಿಬೇಕು? ರಾಹುಲ್ ದ್ರಾವಿಡ್ ಈಸ್ ಒನ್ ಆಫ್ ಮೋಸ್ಟ್ ಡಿಪೆಂಡಬಲ್ ಇದೆ, ರಾಹುಲ್ ದ್ರಾವಿಡ್ ಈಸ್ ಒನ್ ಆಫ್ ದಿ ಮೋಸ್ಟ್ ಡಿಪೆಂಡಬಲ್ ಇದೆ. ದೇ ಒಂದು ಎಕ್ಸ್ಟ್ರಾ ಇದೆ, ದಾ ಬರಬೇಕು ಅಂತ ಹೇಳಿದೀನಿ. ಹಾಗಾಗಿ ದಿಸ್ ಇಸ್ ದ ರೈಟ್ ಆಪ್ಷನ್. ಎಸ್, ವಿಡಿಯೋನ ಪಾಸ್ ಮಾಡಿ, ಹಾಗೆ ನಿಲ್ಲಿಸಿ, ಡೀಟೈಲ್ ಆಗಿ ಓದಿ, ಕ್ವಶನ್ ಓದಿ, ಆಪ್ಷನ್ ಓದಿ, ಆಮೇಲೆ ನೀವೊಂದು ತೀರ್ಮಾನಕ್ಕೆ ಬನ್ನಿ ಯಾವ್ದು ಇರ್ಬೋದು ಅಂತ, ಹೌದಾ? ಆಮೇಲೆ ನನ್ನ ಆನ್ಸರ್ ಬರುವಾಗ ನೋಡ್ಕೊಡಿ. ನಿಮ್ಮ ಆನ್ಸರ್ಗೂ ನನ್ನ ಆನ್ಸರ್ಗೂ ಟ್ಯಾಲಿ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಆನ್ಸರ್ ರಾಂಗ್ ಇದ್ರೆ ನಿಮ್ಗೆ ಇನ್ನೂ ಕೂಡ ನಿಮ್ಗೆ ಟ್ರೈನಿಂಗ್ ಬೇಕಾಗುತ್ತೆ. ಚೆನ್ನಾಗಿ ಓದ್ಕೊಳ್ಳಿ. ನನ್ನ ಕ್ವಶನ್ ಮತ್ತೆ ನನ್ನ ಆಪ್ಷನ್ ನೀಟಾಗಿ ಪಾಸ್ ಮಾಡಿ ಓದಿದ್ರೆ ನಿಮ್ಗೆ 30 ಎಕ್ಸಾಂಪಲ್ಸ್ ಅನ್ನು ತಗೊಂಡಿದ್ದೀನಿ ಇವತ್ತು ನಾನು. ಆ 30 ಎಕ್ಸಾಂಪಲ್ಗಳು ಬೇಕಾದಷ್ಟು ಆಗುತ್ತೆ, ಇದಕ್ಕಿಂತ ಹೆಚ್ಚು ಬೇಕಿಲ್ಲ. ದಿಸ್ ಇಸ್ ಮೋರ್ ದ್ಯಾನ್ ಎನಫ್. ಸಾಕು, ಇದು ಬೇಕಾದಷ್ಟು ಆಗುತ್ತೆ. ಇದೇ ಕ್ವಶನ್, ಇದೇ ಆಪ್ಷನ್ಸ್ ನೋಡ್ಕೊಂಡು ಉತ್ತರ ಬರಿತಾ ಹೋಗಿ. ಉತ್ತರ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಉತ್ತರ ಕೊಟ್ಟೇ ಇರ್ತೀನಿ, ಆಪ್ಷನ್ ಯಾವ್ದು ಅಂತ ಕರೆಕ್ಟ್ ಆಗಿ ಹೇಳಿರ್ತೀನಿ. ಅವಾಗ ಟ್ಯಾಲಿ ಮಾಡ್ಕೊಳ್ಳಿ, ಪುನಃ ನೋಡಿ. ತುಂಬಾ ಡಿಫಿಕಲ್ಟ್ ಅನ್ನುವಂತಹ ಒಂದು ಟಾಪಿಕ್ಸ್ ಅನ್ನ ಪುನಃ ನೋಡಿ. ನನ್ನ ಈ ಚಾನೆಲ್ ನಲ್ಲಿ ಎಲ್ಲ ವಿಡಿಯೋಸ್ಗಳು ಇದಾವೆ, ಪಾಠಗಳದಿದೆ, ಪೊಯಮ್ಸ್ ಇದೆ, ಗ್ರಾಮರ್ ಇದೆ, ಎಕ್ಸಾಮ್ ಬಗ್ಗೆ ಸಪರೇಟ್ ಆಗಿದೆ, ಎಕ್ಸಾಮ್ ಹೇಗೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ OMR ಇದೆ, ಮಾಡಲ್ ಕ್ವಶನ್ ಪೇಪರ್ಸ್ ಒಂದೆರಡು ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ. ಅವೆಲ್ಲ ನೋಡಿ. ನಿಮ್ಮ ಏಜ್ ಅಲ್ಲಿ ಗೊತ್ತಾಗಲ್ಲ ಎಷ್ಟು ಓದ್ಬೇಕು, ಹೇಗೆ ಓದ್ಬೇಕು ಅಂತ. ಅಟ್ಲೀಸ್ಟ್ ಟೀಚರ್ಸ್ ಹೇಳೋದನ್ನ ನೀವು ಫಾಲೋ ಮಾಡಬೇಕು. ಸುಮ್ನೆ ಹೇಳಲ್ಲ ಟೀಚರ್ಸ್. ಎಸ್, ಕ್ವಶನ್ ನಂಬರ್ 14. The Ganga is the longest river in India. The comparative form ಅಲ್ಲಿ ಬರೀರಿ, ಹೇಳಿ ನೋಡೋಣ. ಲಾಂಗೆಸ್ಟ್ ರಿವರ್ ಇದು ಸೂಪರ್ಲೇಟಿವ್ ಅಲ್ಲಿ ಇದೆ, ಹೌದಾ? ಸೂಪರ್ಲೇಟಿವ್ ಅಲ್ಲಿ ಇದೆ, ನೀವು ಕಂಪೇರಿಟಿವ್ ಮಾಡಬೇಕು. ಲಾಂಗೆಸ್ಟ್ ಮಾಡ್ಬೇಕಾ, ಲಾಂಗರ್ ಮಾಡ್ಬೇಕಾ, ಮೋರ್ ಲಾಂಗರ್ ಮಾಡ್ಬೇಕಾ, ಮೋರ್ ಲಾಂಗೆಸ್ಟ್ ಮಾಡ್ಬೇಕಾ? ಲಾಂಗ್, ಲಾಂಗರ್, ಲಾಂಗೆಸ್ಟ್ ಇದನ್ನ ಹೇಳ್ಕೋಬೇಕು. ಲಾಂಗ್ ಅನ್ನೋದು ಪಾಸಿಟಿವ್, ಲಾಂಗರ್ ಅನ್ನೋದು ಕಂಪೇರಿಟಿವ್, ಲಾಂಗೆಸ್ಟ್ ಅನ್ನೋದು ಸೂಪರ್ಲೇಟಿವ್. ಲಾಂಗೆಸ್ಟ್ ಅಲ್ಲಿ ಇದೆ, ನೀವು ಕಂಪೇರಿಟಿವ್ ಮಾಡಿ ಲಾಂಗರ್ ಮಾಡ್ಬೇಕು. ಲಾಂಗರ್ ಎಷ್ಟಿದೆ? 2 ಇದೆ.
ಎಸ್, ಇಲ್ಲೊಂದು ಲಾಂಗರ್ ಇದೆ, ಹೌದಾ? ಇಲ್ಲೊಂದು ಲಾಂಗರ್ ಇದೆ. ಯಾವ ಲಾಂಗರ್ ಕರೆಕ್ಟ್ ಆಗುತ್ತೆ? ಗಂಗಾ ಇಸ್ ಲಾಂಗರ್ ದ್ಯಾನ್ ಎನಿ ಅದರ್ ರಿವರ್ ಇನ್ ಇಂಡಿಯಾ. ಗಂಗಾ ಇಸ್ ಮೋರ್ ಲಾಂಗರ್ ದ್ಯಾನ್ ಎನಿ ಅದರ್ ರಿವರ್ ಇನ್ ಇಂಡಿಯಾ. ಮೋರ್ ಅಂತ ಒಂದು ಪದ ಕೊಟ್ಟಿದ್ದಾರೆ. ಮೋರ್ ಬೇಕಿಲ್ಲ. ಯಾಕೆ ಹೇಳಿ? ಮೋರ್ಗೆ ಬೇಕಿಲ್ಲ. ಬ್ಯೂಟಿಫುಲ್ ತರ ಅಲ್ಲ. ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್ ಅನ್ನೋ ತರ ಅಲ್ಲ ಇದು. ಲಾಂಗ್, ಲಾಂಗರ್, ಲಾಂಗೆಸ್ಟ್ ಅಷ್ಟೇ ಇದ್ರದ್ದು. ಹಂಗಾಗಿ ಗಂಗಾ ಇಸ್ ಲಾಂಗರ್ ದ್ಯಾನ್ ಎನಿ ಅದರ್ ರಿವರ್ ಇನ್ ಇಂಡಿಯಾ. ದಿಸ್ ಇಸ್ ದ ರೈಟ್ ಆಪ್ಷನ್. Yes, question number 15. Degrees of comparison is one of the easiest grammar tasks in English. The comparative form of the above sentence is comparative form ಬೇಕು. Easiest, the easiest grammar task. ನೋಡಿ, easiest ತಗೊಂಡಿದ್ದೀನಿ ಅಂದ್ರೆ ಇದು ಸೂಪರ್ಲೇಟಿವ್ ಅಲ್ಲಿ ಇದೆ. ನೀವು ಕಂಪ್ಯಾರಿಟಿವ್ ಮಾಡಬೇಕು. ಇಲ್ಲಿ ನೋಡಿ, ನಾನು ಆಗ್ಲೇ ಹೇಳಿದೆ ಒನ್ ಆಫ್ ದಿ ಅಂತ ಬಂದ್ರೆ, ಒನ್ ಆಫ್ ದಿ ಈಸಿಯೆಸ್ಟ್ ಅಂತ ಬಂದ್ರೆ ನೀವು ಏನ್ ಮಾಡ್ಬೇಕು? ಕಂಪ್ಯಾರಿಟಿವ್ ನಲ್ಲಿ ಏನ್ ಮಾಡ್ಬೇಕು ಹೇಳಿ ನೋಡೋಣ. ಎಸ್, ಕಂಪ್ಯಾರಿಟಿವ್ ನಲ್ಲಿ ನೀವು ಇದೇ ಸೆಂಟೆನ್ಸ್ ಅನ್ನ ಪುನಃ ಮತ್ತೆ ತಗೋಬೇಕು. ಡಿಗ್ರೀಸ್ ಇಂದ ಸ್ಟಾರ್ಟ್ ಮಾಡಬೇಕು, ಹೌದಾ? ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಈಸ್ ಈಸಿಯರ್. ನೀವು ಅಬ್ಜೆಕ್ಟಿವ್ಸ್ ನೋಡ್ಬಿಡಿ ಸುಮ್ಮನೆ ತರನ. ಫಸ್ಟ್ ಅಬ್ಜೆಕ್ಟಿವ್ಸ್ ಅನ್ನು ತಕೊಂಡು ಆಮೇಲೆ ನೀವು ಸೆಲೆಕ್ಟ್ ಮಾಡಿ. ಈಸಿಯರ್, ಮೋರ್ ಈಸಿ, ಈಸಿ, ಮೋಸ್ಟ್ ಈಸಿ. ಅವ್ರಿಗೆ ಬೇಕಾಗಿರೋದು ಯಾವುದು? ಕಂಪ್ಯಾರಿಟಿವ್ ಡಿಗ್ರಿ ಅಲ್ವಾ? ಕಂಪ್ಯಾರಿಟಿವ್ ಡಿಗ್ರಿ ಯಾವುದು? ಎರಡನೇ ಫಾರ್ಮ್ ಈಸಿಯರ್. ಇಲ್ಲಿ ಯಾವ್ದು? ಈಸಿ, ಈಸಿಯರ್, ಈಸಿಯೆಸ್ಟ್. ಒಂದೇ ಒಂದಿದೆ ಈಸಿಯರ್. ಹಾಗಾಗಿ ಈಸಿಯಾಗಿ ನೀವು ಹಾಕ್ಬೋದು. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಈಸ್ ಈಸಿಯರ್ ದೆನ್ ಮೆನಿ ಅದರ್ ಗ್ರಾಮರ್ ಟಾಸ್ಕ್ ಇನ್ ಇಂಗ್ಲಿಷ್. ನೋಡಿ, ಇಲ್ಲಿ ಒನ್ ಆಫ್ ದಿ ಈಸಿಯೆಸ್ಟ್ ಬಂದ್ರೆ ಇಲ್ಲಿ ಮೆನಿ ಅದರ್ ಗ್ರಾಮರ್ ಟಾಸ್ಕ್ ಅಂತ ಬರುತ್ತೆ. ಮೆನಿ ಅದರ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಮೆನಿ ಅದರ್ ಗ್ರಾಮರ್ ಟಾಸ್ಕ್ಸ್. ಇಲ್ಲಿ ಒನ್ ಆಫ್ ದಿ ಬಂದ್ರೆ, ಇಲ್ಲಿ ಒನ್ ಆಫ್ ದಿ ಬಂದ್ರೆ ಪಾಸಿಟಿವ್ ಅಲ್ಲಿ ವೆರಿ ಫ್ಯೂ ಬರುತ್ತೆ ಅಂತ ಹೇಳಿದೀನಿ, ಹೌದಾ? ಆದ್ರೆ ಕಂಪ್ಯಾರಿಟಿವ್ ನಲ್ಲಿ ಡಿಗ್ರೀಸ್ ಇಲ್ಲಿ ಏನಂತ ಬಂದಿರುತ್ತೆ? ಮೊದಲು ಅದೇ ಬಂದಿರುತ್ತೆ ಸ್ಟಾರ್ಟಿಂಗ್ ಪದ, ಆಮೇಲೆ ಅಡ್ಜೆಕ್ಟಿವ್ ನೋಡಿ ಸೆಕೆಂಡ್ ಫಾರ್ಮ್ ಅಲ್ಲಿ ಇರುತ್ತೆ ಕಂಪ್ಯಾರಿಟಿವ್. ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಕ್ವೆಶ್ಚನ್ ನಂಬರ್ 16. Vismaya is the prettiest girl in the neighborhood. The comparative form. ಕಂಪೇರಿಟಿವ್ ಫಾರ್ಮ್ ಅಲ್ಲಿ ಹೇಳ್ಬೇಕೀಗ. ಹೇಳಿ. ಇದೀಸಿ ಇದೆ. ಪ್ರೆಟಿಯೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಅಲ್ವೇ? ಪ್ರೆಟಿ, ಪ್ರೆಟಿಯರ್, ಪ್ರೆಟಿಯೆಸ್ಟ್. ಕಂಪೇರಿಟಿವ್ ಯಾವ್ದು ಬರಬೇಕು? ಪ್ರೆಟಿಯರ್ ಬರಬೇಕು. ಪ್ರೆಟಿಯರ್ ಎಲ್ಲೆಲ್ಲಿದೆ? ಇಲ್ಲೊಂದ್ ಕಡೆ ಪ್ರೆಟಿಯರ್ ಇದೆ, ಇಲ್ಲಿ ಬಿಡಿ, ಪ್ರೆಟಿ ಬೇಡ. ಪ್ರೆಟಿಯೆಸ್ಟ್ ಇದು ಬೇಡ, ಇದು ಪ್ರೆಟಿಯರ್. ಎರಡು ಕಡೆ ಪ್ರೆಟಿಯರ್ ಇದೆ. ಪ್ರೆಟಿಯರ್ ನ ನೀವು ಎರಡು ಕಡೆ ಬಂದಿರೋದನ್ನ ಮತ್ತೆ ಎರಡು ಸೆಂಟೆನ್ಸ್ ಅನ್ನು ಓದ್ ನೋಡಿ. ಪ್ರೆಟಿಯರ್ ಎರಡು ಕಡೆ ಇರೋದ್ರಿಂದ. ವಿಸ್ಮಯ ಇಸ್ ಮೋರ್ ಪ್ರೆಟಿಯರ್ ಗರ್ಲ್ ಇನ್ ದ ನೈಬರ್ಹುಡ್. ವಿಸ್ಮಯ ಇಸ್ ಪ್ರೆಟಿಯರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ದ ನೈಬರ್ಹುಡ್. ಯಾವ್ದು ಕರೆಕ್ಟ್ ಇದೆ ಹೇಳಿ, ಯೋಚನೆ ಮಾಡಿ. ಹಾ, ಪ್ರೆಟಿ, ಪ್ರೆಟಿಯರ್, ಪ್ರೆಟಿಯೆಸ್ಟ್. ಮೋರ್ ಏನ್ ಬೇಕಿಲ್ಲ, ಹೌದಾ? ಮೋರ್ ಬೇಕಿಲ್ಲ. ಪ್ರೆಟಿ, ಪ್ರೆಟಿಯರ್, ಪ್ರೆಟಿಯೆಸ್ಟ್ ಅಷ್ಟೇ ಬೇಕಾಗಿರೋದು. ವಿಸ್ಮಯ ಇಸ್ ಪ್ರೆಟಿಯರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ದ ನೈಬರ್ಹುಡ್. ದಿಸ್ ಇಸ್ ದ ರೈಟ್ ಆನ್ಸರ್. Question number 17. Peacock is the most beautiful bird. The comparative form. ಹೇಳಿ ಕಂಪೇರಿಟಿವ್ ಫಾರ್ಮ್. ಇದು ಕೂಡ ಈಸಿ ಇದೆ. ಮೋಸ್ಟ್ ಬ್ಯೂಟಿಫುಲ್ ಬರ್ಡ್. ಮೋಸ್ಟ್ ಬ್ಯೂಟಿಫುಲ್ ಅನ್ನೋದು ಅಬ್ಜೆಕ್ಟಿವ್, ಇದು ಸೂಪರ್ಲೇಟಿವ್. ಮೋರ್ ಬ್ಯೂಟಿಫುಲ್ ಅನ್ನೋದು ಕಂಪ್ಯಾರಿಟಿವ್, ಮೋರ್ ಬ್ಯೂಟಿಫುಲ್ ಅನ್ನೋದು ಕಂಪ್ಯಾರಿಟಿವ್. ಖಾಲಿ ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್ ಅನ್ನೋದು ಕಂಪ್ಯಾರಿಟಿವ್. ಇಲ್ಲೂ ಮೋರ್ ಬ್ಯೂಟಿಫುಲ್ ಇದೆ. ಬರೀ ಬ್ಯೂಟಿಫುಲ್ ಇದ್ರೆ ಪಾಸಿಟಿವ್. ಈಗ ನೀವು ಯಾವ್ದು ಹೇಳ್ಬೇಕು? ಕಂಪ್ಯಾರಿಟಿವ್. ನಾಲ್ಕರಲ್ಲೂ ಕಂಪ್ಯಾರಿಟಿವ್ ಇದೆ. ಅಡ್ಜೆಕ್ಟಿವ್ಸ್ ಕಡೆಯಿಂದ ನೀವು ಪತ್ತೆ ಹಚ್ಚಕ್ ಆಗಲ್ಲ. ಈಗ ಏನ್ ಮಾಡ್ಬೇಕು? ಎಸ್, ಪೀಕಾಕ್ ಈಸ್ ನಾಟ್ ಇದೆ. ಇಲ್ಲಿ ನಾಟ್ ಬರ್ಲೇಬಾರದು, ತೆಗೆದಾಕಿ ಇದನ್ನ.
ಎಸ್. ಇಂಥ ಕೆಲವೊಂದು ಪದಗಳಿದ್ರೆ ಆ ಒಂದು ಆಪ್ಷನ್ ವಾಮಿಟ್ ಮಾಡಿ ಅಂದ್ರೆ ಐ ಮೀನ್ ತೆಗೆದಾಕಿ ಅಂತ. ಇಂಗ್ಲಿಷ್ ನಲ್ಲಿ ವಾಮಿಟಿಂಗ್ ಅಂತಾರ ಅದನ್ನ. ಎಸ್, ನಾಟ್ ತೆಗೆದಾಕಿ, ಬೇಡ, ನಾಟ್ ಬೇಕಿಲ್ಲ ಈ ಸೆಂಟೆನ್ಸ್ಗೆ. ಪಿಕಾಕ್ ವಾಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್ ಬರ್ಡ್. ವಾಸ್ ಕೂಡ ಬೇಕಿಲ್ಲ. ವಾಸ್ ಬದಲು ನಮಗೆ ಈಸ್ ಬೇಕು. ಯಾಕೆಂದ್ರೆ ಇಲ್ಲಿ ಈಸ್ ಇರೋದ್ರಿಂದ ಇದೇ ಹೆಲ್ಪಿಂಗ್ ವರ್ಬ್ ಬೇಕು. ದಿಸ್ ಇಸ್ ದ ಮೈನ್ ಟ್ರಿಕ್ ಅಂಡ್ ಟಿಪ್ಸ್. ನೆನ್ಪಿಟ್ಕೊಳ್ಳಿ, ಇಲ್ಲಿ ಈಸ್ ಇದ್ರೆ ಈಸೇ ಬರ್ಬೇಕು, ಇಲ್ಲಿ ವಾಸ್ ಇದ್ರೆ ವಾಸೇ ಬರ್ಬೇಕು. ಅಕಸ್ಮಾತ್ ನಿಮ್ಮನ್ನ ಕನ್ಫ್ಯೂಷನ್ ಮಾಡಕ್ಕೆ ಈಸ್ ಒಂದ್ ಕೊಟ್ಟು ವಾಸ್ನ ಇನ್ನೊಂದು ಕೊಟ್ಟಿರ್ತಾರೆ ಬೇರೆ ಕಡೆ. ಮಿಸ್ ಆಗಿ ಏನಾದ್ರು ಈಸ್ ಜಾಗಕ್ಕೆ ವಾಸ್ ಹಾಕಿದ್ರಿ ತಪ್ಪಾಗತ್ತೆ. ವಾಸ್ ಬರೋ ಜಾಗದಲ್ಲಿ ಈಸ್ ಹಾಕಿದ್ರಿ ತಪ್ಪಾಗುತ್ತೆ. ಕ್ವಶನ್ ಅಲ್ಲಿರೋ ಹೆಲ್ಪಿಂಗ್ ವರ್ಬೇ ಬರ್ಬೇಕು, ನೆನ್ಪಿಟ್ಕೋಬೇಕು. ಹಾಗಾದ್ರೆ ಇಲ್ಲೂ ವಾಸ್ ಇದೆ, ಬೇಕಿಲ್ಲ. ಹಾಗಾದ್ರೆ ಉಳಿದಿರೋದು ಇದು ಈಸ್ ಇದೆ ನೋಡಿ. ಪಿಕಾಕ್ ಇಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್ ಬರ್ಡ್. ದಿಸ್ ಇಸ್ ದ ರೈಟ್ ಆಪ್ಷನ್. ಎಷ್ಟು ಈಸಿ ಇದೆ ಚಿಲ್ಡ್ರನ್. ನೋಡ್ಲಿಕ್ಕೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಡಿಫಿಕಲ್ಟ್ ಟಾಸ್ಕ್ ಅನ್ಸುತ್ತೆ ನಿಮಗೆ, ಬಟ್ ನಾನು ಹೇಳ್ತಾ ಇರೋ ಟ್ರಿಕ್ಸ್ ನ ಯೂಸ್ ಮಾಡಿದ್ರೆ ಇಟ್ ಈಸ್ ರಿಯಲಿ ವೆರಿ ವೆರಿ ಈಸಿ ಟಾಪಿಕ್ ಆಗುತ್ತೆ. ಒಂದ್ಸರಿ ನೋಡಿದ ತಕ್ಷಣ ಬಿಡಬಾರ್ದು, ಪದೇ ಪದೇ ನೋಡಿ. ಈ ಟೈಮಲ್ಲಿ, ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ನೆಟ್ ಪ್ಯಾಕ್ ಹಾಕ್ಸ್ಕೊಂಡು ಸ್ವಲ್ಪ ಡಿಟೈಲ್ ಆಗಿ ವಿಡಿಯೋಸ್ ಅನ್ನು ನೋಡಿ, ತುಂಬಾ ಹೆಲ್ಪ್ ಆಗುತ್ತೆ. ಇದು ನಿಮ್ಮ ಲೈಫು, SSLC ಒಂದು ಅಂತಿಮ ಘಟ್ಟ. ಇದು ಮುಂದೆ ಯಾವ್ಯಾವ್ದು ಸ್ಟ್ರೀಮ್ಗೆ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಅಂತಿಮ ಘಟ್ಟ ಇದು. ಇದರಲ್ಲಿ ನೀವು ಈ ಟರ್ನಿಂಗ್ ಪಾಯಿಂಟ್ ಅಲ್ಲಿ ನೀವು ಒಳ್ಳೆ ಮಾರ್ಕ್ಸ್ ತಗೊಳ್ಳಿ. ಇದುವರೆಗೂ 9ನೇ ಕ್ಲಾಸ್ ವರೆಗೂ ಕೂಡ ನಿಮ್ಗೆ ಮೇನ್ ಎಕ್ಸಾಮ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಬೋರ್ಡ್ ಎಕ್ಸಾಮ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ಯು ಆರ್ ಫೇಸಿಂಗ್ ದ ಬೋರ್ಡ್ ಎಕ್ಸಾಮಿನೇಷನ್, ಚಿಲ್ಡ್ರನ್. ಸೊ ಯು ಹ್ಯಾವ್ ಟು ಗೆಟ್ ರೆಡಿ ಫಾರ್ ದಿ ಎಕ್ಸಾಮಿನೇಷನ್. Question number 18. Vivekananda was one of the greatest saints in the world. He is one of the greatest saint. ನೋಡಿ, ಒನ್ ಆಫ್ ದಿ ಬಂತು, ಈ ಸೆಂಟೆನ್ಸ್ ಸ್ವಲ್ಪ ಬೇರೆ ತರ ಆಗುತ್ತೆ. ಒನ್ ಆಫ್ ದಿ ಗ್ರೇಟೆಸ್ಟ್ ಸೈಂಟಿಸ್ಟ್ಸ್ ಯಾವ್ದ್ರಲ್ಲಿ ಬರೀಬೇಕು ನೀವು? ಪಾಸಿಟಿವ್ ಫಾರ್ಮ್ ಅಲ್ಲಿ ಬರೀಬೇಕು. ಪಾಸಿಟಿವ್ ಫಾರ್ಮ್ ಅಂತ ಹೇಳಿ ವೆರಿ ಫ್ಯೂ ತಗೋಬೇಡಿ. ಈ ತರ ಬಂದ್ರೆ ಸೆಂಟೆನ್ಸ್ ಕ್ವಶನ್ ಅಲ್ಲಿ ಒನ್ ಆಫ್ ದಿ ಗ್ರೇಟೆಸ್ಟ್ ಅಂತ ಬಂದ್ರೆ, ಒನ್ ಆಫ್ ದಿ ಅಂತ ಬಂದ ತಕ್ಷಣ ನೀವು ಪಾಸಿಟಿವ್ ಸೆಂಟೆನ್ಸ್ ಅಂದ್ರೆ ವೆರಿ ಫ್ಯೂ ತಗೋಬೇಡಿ. ಹೌದಲ್ಲ? ಓಕೆ, ಈಗ ಯೋಚನೆ ಮಾಡಿ ನೋಡೋಣ ಯಾವ್ದಿರ್ಬೋದು. ಎಸ್, ವೆರಿ ಫ್ಯೂ ಒಂದೇ ಒಂದಿದೆಯಲ್ಲ ಇಲ್ಲಿ, ಹಂಗಾಗಿ ಇದೆ ರೈಟ್ ಆನ್ಸರ್. ವೆರಿ ಫ್ಯೂ ಸೈಂಟ್ಸ್ ಇನ್ ದ ವರ್ಲ್ಡ್ ಹೂ ಆರ್ ಆಸ್ ಗ್ರೇಟ್ ಆಸ್ ವಿವೇಕಾನಂದ. ಏನ್ ಸರ್ ವರ್ ಬಂದಿದೆ, ಇಲ್ಲಿ ವಾಸ್ ಇದೆ ಅಂತೀರಾ? ಇಲ್ಲಿ ವಿವೇಕಾನಂದಂಗ್ ವಾಸ್ ಹಾಕಿದ್ರು, ನೀವು ಸೈಂಟ್ಸ್ ಹಾಕ್ಬೇಕಲ್ಲ. ವೆರಿ ಫ್ಯೂ ಸೈಂಟ್ಸ್, ಜಾಸ್ತಿ ಜನ ಇದಾರಲ್ಲ, ಅದಕ್ಕಾಗಿ ಅರ್ಥವಾಗಿದ್ದೀರಿ. ಎರಡು ಕೂಡ ಪಾಸ್ಟ್ ಟೆನ್ಸ್. ಟೆನ್ಸ್ ಚೇಂಜ್ ಆಗ್ಬಾರ್ದು ಅಷ್ಟೇ. ಪಾಸ್ಟ್ ಟೆನ್ಸ್ ಇದ್ರೆ ಪಾಸ್ಟ್ ಟೆನ್ಸ್ ಆಗ್ಬೇಕು. ಆದ್ರೆ ಹೆಲ್ಪಿಂಗ್ ವರ್ಬು ಇಟ್ ಡಿಪೆಂಡ್ಸ್ ಅಪಾನ್ ದ ಸಬ್ಜೆಕ್ಟ್. ಸೈನ್ಸ್ ಇದೆ, ಅದಕ್ಕೆ ವರ್ರ ಆಯ್ತು. ವಿವೇಕಾನಂದ ಒಬ್ಬರೇ ಇದ್ದಾರೆ, ಅದಕ್ಕೆ ವಾಸ್ ಆಗಿದೆ. ನೋ ಪ್ರಾಬ್ಲಮ್ ಅಲ್ಲ? ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 19. China is the most populated country in the world. The positive form ಅಲ್ಲಿ ಮಾಡ್ಬೇಕೀಗ. ಪಾಸಿಟಿವ್ ಫಾರ್ಮ್ ಯಾವುದು? ಈ ತರ ಸೆಂಟೆನ್ಸ್ ಗಳಿಗೆ ನೋ ಅದರಿಂದ ಸ್ಟಾರ್ಟ್ ಆದ್ರೆ ಅದು ಪಾಸಿಟಿವ್ ಫಾರ್ಮ್. ಹೌದಾ? ಎರಡೇ ಸೆಂಟೆನ್ಸ್ ಅಲ್ಲಿ ನೀವು ತಗೋಬೇಕೀಗ. ಇನ್ನು ವೆರಿ ಫ್ಯೂ ಬರಲ್ಲ ಬಿಡಿ. ವೆರಿ ಫ್ಯೂ ಹಿಂದಿನ ಕ್ವಶನ್ ಹೇಳಿದ್ನಲ್ಲ ಅದಕ್ಕೆ ಬರುತ್ತೆ. ಒನ್ ಆಫ್ ದಿ ಮೋಸ್ಟ್ ಅಂತ ಬಂದ್ರೆ ಬರುತ್ತೆ. ಎಸ್, ಅಡ್ಜೆಕ್ಟಿವ್ಸ್ ನೋಡಿ. as populated as China. No other country in the world is as populated as China. No other country in the world is not as populated as China. ಇಲ್ಲಿ ನೋಡಿ, ನಾಟ್ ಇದೆ, ನಾಟ್ ಇಲ್ಲಿ ಬೇಕಿಲ್ಲ. ಅಲ್ಲ ಅಂತ ಹೇಳುತ್ತೆ, ನೆಗೆಟಿವ್ ಹೇಳುತ್ತೆ ಇದು. ಇಲ್ಲಿ ನೆಗೆಟಿವ್ ಇಲ್ಲ, ಹಂಗಾಗಿ ನಾಟ್ ಬೇಕಿಲ್ಲ. ಅಲ್ಲ ಅಂತ ಹೇಳುತ್ತೆ. ಪಾಪ್ಯುಲೇಟೆಡ್ ಸಿಟಿ ಅಲ್ಲ ಅಂತ ಹೇಳುತ್ತೆ. ಪಾಪ್ಯುಲೇಟೆಡ್ ಸಿಟಿ ಹೌದು ಅಂತ ಹೇಳ್ಬೇಕಲ್ಲ. ಪಾಸಿಟಿವ್ ಸೆಂಟೆನ್ಸ್ ಆಗ್ಬೇಕು. ನೋ ಅದರ್ ಸಿಟಿ, ನೋ ಅದರ್ ಕಂಟ್ರಿ ಇನ್ ದ ವರ್ಲ್ಡ್
is as populated as China. This is the right answer. Next. Question number 20. Bengaluru is bigger than any other city in Karnataka. The superlative form ಹಾಕ್ಬೇಕು. Superlative form ಇಲ್ಲಿ ಬಿಗರ್ ಅಂತ ಇದೆ, ಕಂಪೇರೇಟಿವ್ ಆಯ್ತು. ಸೂಪರ್ಲೇಟಿವ್ ಬೆಂಗಳೂರಿಂದನೇ ಸ್ಟಾರ್ಟ್ ಆಗುತ್ತೆ. ಆಪ್ಷನ್ ಅಲ್ಲೂ ಕೂಡ ಬೆಂಗಳೂರಿಂದನೇ ಸ್ಟಾರ್ಟ್ ಆಗುವಂತದ್ದು ಎರಡಿದೆ ನೋಡಿ. ಆಮೇಲೆ ಇದನ್ನು ನೋಡ್ಕೊಳ್ಳಿ, ಯಾವುದು ಅಡ್ಜೆಕ್ಟಿವ್ಸ್. ಇಲ್ಲಿ ಬಿಗ್ ಇದೆ, ಸೂಪರ್ಲೇಟಿವ್ ಬರಲ್ಲ. ಬಿಗ್ಗೆಸ್ಟ್ ಇದೆ, ಸೂಪರ್ಲೇಟಿವ್ ಬರುತ್ತೆ. ಬಿಗ್ ಇದೆ ಬರಲ್ಲ, ಬಿಗ್ಗೆಸ್ಟ್ ಇದೆ ಬರುತ್ತೆ. ಹಾಗಾಗಿ ಬಿ ಮತ್ತೆ ಡಿ ಎರಡು ಬರ್ತವೆ. ಯಾವ್ದು ಬರುತ್ತೆ ನೋಡಿ. ಈಗ ಬೆಂಗಳೂರು ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಸಿಟೀಸ್ ಆಫ್ ಕರ್ನಾಟಕ. ಬೆಂಗಳೂರು ಇಸ್ ದ ಬಿಗ್ಗೆಸ್ಟ್ ಸಿಟಿ ಇನ್ ಕರ್ನಾಟಕ. ಯಾವ್ದು ಕರೆಕ್ಟ್ ಇದೆ? ಎಸ್, ಇದು ಕರೆಕ್ಟ್ ಇದೆ. ಹೌದಾ? ಒನ್ ಆಫ್ ದಿ ಬಿಗ್ಗೆಸ್ಟ್ ಸಿಟಿ ಬರೋದು ಬೇರೆದ್ರಲ್ಲಿ ಅಂತ ಹೇಳಿದೀನಿ ನಿಮ್ಗೆ ಈಗ ಆಲ್ರೆಡಿ. ಒನ್ ಆಫ್ ದಿ ಬಿಗ್ಗೆಸ್ಟ್ ಸಿಟಿ ಅಂತ ಈ ಜಾಗದಲ್ಲಿ ಬರೋ ಹಾಗಿಲ್ಲ. ಹೌದಾ? ಇಲ್ಲಿ ಏನಾದ್ರು ವೆರಿ ಫ್ಯೂ ಅಂತ ಬಂದ್ರೆ ಮಾತ್ರ ಇಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಬರುತ್ತೆ. ಇದೇ ಸೂಪರ್ಲೇಟಿವ್ ಅಲ್ಲಿ ಇರೋದ್ರಿಂದ ಇದು ಸೂಪರ್ಲೇಟಿವ್ ಆಗೋ ಚಾನ್ಸೇ ಇಲ್ವಲ್ಲ. ಸಾರಿ, ಇದು ಕಂಪೇರೇಟಿವ್ ಬಿಗರ್ ಕಂಪೇರೇಟಿವ್ ಇದೆ ಅಲ್ವಾ. ಇಲ್ಲಿ ಮಾಮೂಲಿ ಸೆಂಟೆನ್ಸ್ ಇದೆ. ನಿಮ್ಗೆ ಅಲ್ಲಿ ಹೇಳಿದ್ನಲ್ಲ ಸ್ವಲ್ಪ ಸೆಂಟೆನ್ಸ್ ಚೇಂಜ್ ಆಗುತ್ತೆ ಅಂತ, ಆ ತರದ್ದೇನ್ ಬಂದಿಲ್ಲ ಇಲ್ಲಿ. ಹೌದಾ? ಹೇಗೆ ಒನ್ ಆಫ್ ದಿ ಗ್ರೇಟೆಸ್ಟ್ ಅಂತ ಬರುತ್ತೆ ಯಾವ್ದ್ರಲ್ಲಿ? ಸೂಪರ್ಲೇಟಿವ್ ನಲ್ಲಿ. ಆಗ ಪಾಸಿಟಿವ್ ವೆರಿ ಫ್ಯೂ ಅಂತ ಆಗುತ್ತೆ. ಹೌದಾ? ಇಲ್ಲ, ಆ ತರ ಸೆಂಟೆನ್ಸ್ ಅಲ್ಲ ಇದು. ಹಾಗಾಗಿ ಮಾಮೂಲಿ ಸೆಂಟೆನ್ಸ್, ಬೆಂಗಳೂರು ಇಸ್ ಬಿಗರ್ ದೆನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ. ಬೆಂಗಳೂರು ಇಸ್ ದ ಬಿಗ್ಗೆಸ್ಟ್ ಸಿಟಿ ಅಂತ ಅಂದ್ರೆ ಆಯ್ತು. ಬೆಂಗಳೂರು ಇಸ್ ದ ಬಿಗ್ಗೆಸ್ಟ್ ಸಿಟಿ ಇನ್ ಕರ್ನಾಟಕ ಇಲ್ಲೇ ಇರುತ್ತೆ, ಅದು ಇಲ್ಲೇ ಇರುತ್ತೆ ಬಿಡಿ. ಈಸಿ ಇದು. Question number 21. Ashoka was one of the greatest Indian kings. ನೋಡಿ, ಈಗ ಬಂತು one of the greatest Indian kings. ಒನ್ ಆಫ್ ದಿ ಬಂತು. ಇದು ಬಂದಾಗ ಒಂದು ಸಣ್ಣ ಟೆಕ್ನಿಕ್ ಅಷ್ಟೇ ಮಕ್ಕಳೇ. ಪಾಸಿಟಿವ್ ನಲ್ಲಿ ಮಾಡ್ಬೇಕು ನೀವು. ಹೌದಾ? ಯೋಚನೆ ಮಾಡಿ ಈಗ. ಎಸ್, ಇಲ್ಲಿ ಒನ್ ಆಫ್ ದಿ ಗ್ರೇಟೆಸ್ಟ್ ಅಂತ ಬಂದ್ರೆ, ಇಲ್ಲಿ ಒನ್ ಆಫ್ ದಿ ಅಂತ ಸ್ಟಾರ್ಟ್ ಆದ್ರೆ ನೀವು ವೆರಿ ಫ್ಯೂ ಅಂತ ಸ್ಟಾರ್ಟ್ ಮಾಡ್ಬೇಕು ಪಾಸಿಟಿವ್ ನಲ್ಲಿ. ಯಾವ್ದಕ್ಕೂ ವೆರಿ ಫ್ಯೂ ಇಲ್ಲ, ಇದೇ ರೈಟ್ ಆನ್ಸರ್ ಆಗುತ್ತೆ. ಅಬ್ಜೆಕ್ಟಿವ್ ಒಂದ್ಸರಿ ಕನ್ಫರ್ಮ್ ಮಾಡಿ ನೋಡ್ಕೊಳ್ಳಿ. ನಿಮಗೆ ಅಲ್ಲಿ ಎಕ್ಸಾಮಿನೇಷನ್ ಅಲ್ಲಿ ಮಿಸ್ ಆದ್ರೆ ಕಷ್ಟ. ಪಾಸಿಟಿವ್ ನಲ್ಲಿ ಹಾಕ್ಬೇಕು. ಗ್ರೇಟ್, ಇದು ಕೂಡ ಪಾಸಿಟಿವ್ ನಲ್ಲಿ ಇದೆ. ಗ್ರೇಟರ್ ಪಾಸಿಟಿವ್ ನಲ್ಲಿ ಇಲ್ಲ ಬಿಡಿ, ಇದು ಕಂಪೇರೇಟಿವ್ ಆಗುತ್ತೆ. ಗ್ರೇಟ್ ಪಾಸಿಟಿವ್ ಅಲ್ಲಿ ಇದೆ, ಗ್ರೇಟೆಸ್ಟ್ ಆಗೋದಿಲ್ಲ ಬಿಡಿ, ಇದು ಸೂಪರ್ಲೇಟಿವ್ ಆಗುತ್ತೆ. ಇವೆರಡೇ ಪಾಸಿಟಿವ್ ಅಲ್ಲಿ ಇರುತ್ತೆ. ಇವೆರಡರಲ್ಲಿ ನೋ ಅದರ್ ಅಂತ ತಿಳ್ಕೊಂಡ್ಬಿಟ್ಟಿದ ಮಿಸ್ ಆಗಿ. ಇಲ್ಲಿ ಒನ್ ಆಫ್ ದಿ ಗ್ರೇಟೆಸ್ಟ್ ಬಂದಾಗ ವೆರಿ ಫ್ಯೂ ನಲ್ಲಿ ಬರಬೇಕು. Okay, this is the right answer. Question number 22. Shakespeare is the greatest of all dramatists. The positive form. Positive form haki. Positive form ಯಾವ್ದಿದೆ? adjectives ನೋಡಿ. greater ಇದೆ, great ಇದೆ, greatest ಇದೆ. ಯಾವುದು ಪಾಸಿಟಿವ್ ಫಾರ್ಮ್? ಗ್ರೇಟ್ ಪಾಸಿಟಿವ್ ಫಾರ್ಮ್ ಅಲ್ವಾ? ಇದು ಕಂಪೇರೇಟಿವ್, ಇದು ಸೂಪರ್ಲೇಟಿವ್. ಕಂಪೇರೇಟಿವ್ ಇದು ಹಾಕ್ಬೇಕು. ಶೇಕ್ಸ್ಪಿಯರ್ ವಾಸ್ ಡ್ರಾಮಟಿಸ್ಟ್. ಇಲ್ಲಿಲ್ಲ ಬಿಡಿ, ಇಲ್ಲಿ ಕಂಪ್ಯಾರಿಸನ್ ಇಲ್ಲ, ಅಬ್ಜೆಕ್ಟಿವ್ ಇಲ್ವಲ್ಲ. ಹಂಗಾಗಿ ಆಪ್ಷನ್ ಬಿ ಆಗುತ್ತೆ. ನೋ ಅದರ್ ಡ್ರಾಮಟಿಸ್ಟ್ ಈಸ್ ಆಸ್ ಗ್ರೇಟ್ ಆಸ್ ಶೇಕ್ಸ್ಪಿಯರ್. ಕ್ವೆಶ್ಚನ್ ನಂಬರ್ 23. ಮಧು ಈಸ್ ನಾಟ್ ಆಸ್ ಗುಡ್ ಆಸ್ ಮಹೇಶ್. ಕಂಪೇರೇಟಿವ್ ಫಾರ್ಮ್. ಕಂಪೇರೇಟಿವ್ ನಲ್ಲಿ ಮಾಡ್ಬೇಕೀಗ. ಎಸ್, ಮಧು ಈಸ್ ನಾಟ್ ಆಸ್ ಗುಡ್ ಆಸ್ ಮಹೇಶ್. ಮಧು ಮಹೇಶ್ ನಷ್ಟು ಒಳ್ಳೆಯವನಲ್ಲ. ನಾಟ್. ಇದನ್ನ ಹೇಗ್ ಮಾಡಿದ್ರಿ? ಮಧು ಈಸ್ ಬೆಟರ್ ದನ್ ಮಹೇಶ್ ಅಂತನಾ? ನೋ, ಸಾಧ್ಯ ಇಲ್ಲ. ಮಹೇಶ್ ಈಸ್ ಬೆಟರ್ ದನ್ ಮಧು? ಹೌದು. ಮಹೇಶ್ ಈಸ್ ಬೆಟರ್ ಟು ಮಧು? ಹೌದು. ಮಹೇಶ್ ಈಸ್ ಆಸ್ ಗುಡ್ ಆಸ್ ಮಧು? ಆಗಲ್ಲ. ಬೇರೆಲ್ಲೊಂದು ನೋಡಿ ನೀವು ಈಗ. ಆದ್ರೆ ಇಲ್ಲಿ ಕಂಪ್ಯಾರಿಸನ್ ಇದೆ, ಇಲ್ಲಿ ಕಂಪ್ಯಾರಿಸನ್ ಇಲ್ಲ. ಕಂಪ್ಯಾರಿಸನ್ ವರ್ಡ್ ಬೇಕು. ದ್ಯಾನ್ ಅನ್ನೋದು ಕಂಪ್ಯಾರಿಸನ್ ವರ್ಡ್. ಮಹೇಶ್ ಈಸ್ ಬೆಟರ್ ದ್ಯಾನ್ ಮಧು. ಮಧುಗಿಂತ ಮಹೇಶ್ ಬೆಟರ್ ಆಗಿದ್ದಾನೆ. ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್.
ಕ್ವಶನ್ ಯಾವ ತರ ಬೇಕಾದ್ರೂ ಬರ್ಬೋದು, ನೀವು ಥಿಂಕ್ ಮಾಡ್ಬೇಕು. ವೆರಿ ಫ್ಯೂ ಪ್ಲೇಸಸ್ ಇನ್ ಇಂಡಿಯಾ ಆರ್ ಆಸ್ ಕೂಲ್ ಆಸ್ ಸಿಮ್ಲಾ. ವೆರಿ ಫ್ಯೂ ಪ್ಲೇಸಸ್. ನೋಡಿ ನಾನು ಹೇಳಿದ ನನ್ನ ಟ್ರಿಕ್ ಇಲ್ಲಿ ಬಂದಿದೆ. ಹೌದಾ? ಪಾಸಿಟಿವ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ, ನೀವು ಕಂಪೇರಿಟಿವ್ ಫಾರ್ಮ್ ಅಲ್ಲಿ ಬರೀಬೇಕು. ವೆರಿ ಫ್ಯೂ ಅಂದ ತಕ್ಷಣ ಕಂಪೇರಿಟಿವ್ ಫಾರ್ಮ್ ಏನ್ ಬರುತ್ತೆ ಹೇಳಿ? ಇಲ್ಲ ಅಂದ್ರೆ ನೀವು ಒಂದ್ ಕೆಲಸ ಮಾಡಿ, ಅಡ್ಜೆಕ್ಟಿವ್ ನೋಡ್ತಾ ಹೋಗಿ ಫಸ್ಟ್. ಕೂಲರ್, 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 ಕೂಲೆಸ್ಟ್. ಕೂಲೆಸ್ಟ್ ಬರಲ್ಲ ಬಿಡಿ, ಯಾಕೆ ಹೇಳಿ ಅಂದ್ರೆ ಇದು ಸೂಪರ್ಲೇಟಿವ್ ಬರಲ್ಲ. ನಾಟ್ ಕೂಲರ್ ಇದೆ, ನಾಟ್ ಇರೋದ್ರಿಂದ ಇದು ಬರಲ್ಲ ಬಿಡಿ. ನಾಟ್ ಅಂತ ಇಲ್ಲಿ ಹೇಳೋ ಆಗಿಲ್ಲ, ಇಲ್ಲಿ ನಾಟ್ ಅಂತ ಎಲ್ಲೂ ಹೇಳಿಲ್ಲ ಅವರು. ಇವೆರಡರಲ್ಲಿ ಒಂದೀಗ ನೀವು ಈಗ ಹೇಳಿ, ಕಂಪೇರಿಟಿವ್ ಫಾರ್ಮ್ ಅಲ್ವಾ? Simla is cooler than most other places in India. Simla is cooler than most other place in India. ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಇಲ್ಲಿ ಪ್ಲೇಸಸ್ ಎಸ್ ಇದೆ, ಇಲ್ಲಿ ಬರೀ ಪ್ಲೇಸ್ ಇದೆ. ಯಾವುದು? ಎಸ್ ಎಸ್, ಸಿಮ್ಲಾ ಇಸ್ ಕೂಲರ್ ದ್ಯಾನ್ ಮೋಸ್ಟ್ ಅದರ್ ಪ್ಲೇಸಸ್. ಅದರ್ ಪ್ಲೇಸಸ್ ತುಂಬಾ ಇದಾವೆ, ಹೌದಾ? ಅದಕ್ಕೋಸ್ಕರ ಪ್ಲೇಸಸ್ ಅಂತ ಬರೀಬೇಕು. ಒಂದೇ ಒಂದು ಪ್ಲೇಸ್ ಅಲ್ಲ, ಅದರ್ ಪ್ಲೇಸ್ ಇರೋದು. ಮೋಸ್ಟ್ ಅದರ್ ಪ್ಲೇಸಸ್. ಸಿಮ್ಲಾ ಇಸ್ ಕೂಲರ್ ದೆನ್ ಮೋಸ್ಟ್ ಅದರ್ ಪ್ಲೇಸಸ್ ಇನ್ ಇಂಡಿಯಾ. ಬೇಕಾದಷ್ಟು ಕೂಲರ್ ಸಿಟಿಗಳಿದಾವೆ ಇಂಡಿಯಾದಲ್ಲಿ, ಕೂಲರ್ ಪ್ಲೇಸ್ಗಳಿದಾವೆ. ಅದರಲ್ಲಿ ಸಿಮ್ಲಾ ಒಂದು, ಹೌದಾ? ಅದರಲ್ಲಿ ಕೂಲರ್ ಆಗಿದೆ ಸಿಮ್ಲಾ. ಸಿಮ್ಲಾ ಇಸ್ ಕೂಲರ್ ದೆನ್ ಮೋಸ್ಟ್ ಅದರ್ ಪ್ಲೇಸಸ್ ಇನ್ ಇಂಡಿಯಾ. ಇಲ್ಲಿ ಪ್ಲೇಸ್ ಒಂದು ತಗೋಬಾರ್ದು, ಜಾಸ್ತಿ ತಗೋಬೇಕು ಪ್ಲೇಸಸ್ ಅಂತ. ನೋಡಿ, ಒಂದೊಂದು ಅಕ್ಷರ ಅಷ್ಟೇ, ಇಲ್ಲಿ ಒಂದು ಲೆಟರ್ ನ ನೀವು ಮಿಸ್ ಮಾಡಿದ್ರೆ ಆಪ್ಷನ್ ರಾಂಗ್ ಆಗ್ಬಿಡುತ್ತೆ. ಇಂಥ ಟ್ರಿಕ್ಸ್ ಅನ್ನ ನೀವು ತುಂಬಾ ಚೆನ್ನಾಗಿ ತಿಳ್ಕೋಬೇಕು. ಅದರಲ್ಲೂ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇಂಥ ಟ್ರಿಕ್ಸ್ ಗಳು ನಿಮ್ಗೆ ತುಂಬಾ ಹೆಲ್ಪ್ ಆಗ್ತವೆ. ನೀವು ರೂಲ್ ನ ಓದ್ತಾ ಕೂತ್ಕೊಂಡ್ರೆ ನಿಮ್ಗೆ ಟೈಮ್ ಸಾಕಾಗಲ್ಲ. ಡೆಲ್ಲಿ ಈಸ್ ಹಾಟರ್ ದ್ಯಾನ್ ಬಾಂಬೆ. ಡೆಲ್ಲಿ ಬಾಂಬೆಗಿಂತ ಹಾಟ್ ಇದೆ. ಪಾಸಿಟಿವ್ ಫಾರ್ಮ್ ಅಲ್ಲಿ ಮಾಡಿ. ಬಾಂಬೆ ಇಸ್ ನಾಟ್ ಸೋ ಹಾಟ್ ಅಸ್ ಡೆಲ್ಲಿ. ಬಾಂಬೆ ಹಾಟ್ ಆಗಿಲ್ಲ, ಡೆಲ್ಲಿ ಅಷ್ಟು. ಹೌದಾ? ಯೋಚನೆ ಮಾಡಿ. ಬಾಂಬೆ ಇಸ್ ಸೋ ಹಾಟ್ ಅಸ್ ಡೆಲ್ಲಿ. ಬಾಂಬೆ ತುಂಬಾ ಹಾಟ್ ಆಗಿದೆ, ಡೆಲ್ಲಿ ಅಷ್ಟೇ. ನೋ, ಡೆಲ್ಲಿ ಅಷ್ಟೇ ಎಲ್ಲ ಹಾಟ್ ಆಗಿಲ್ಲ ಬಾಂಬೆ. ಸೆಂಟೆನ್ಸ್ ಎಲ್ಲಿರೋ ಪ್ರಕಾರ ತಗೋಬೇಕು. ಬಾಂಬೆ ಇಸ್ ಮೋರ್ ಹಾಟರ್. ಬಾಂಬೆ ತುಂಬಾ ಹಾಟರ್ ಇಲ್ಲ ಆಗಿದೆ ಡೆಲ್ಲಿಗಿಂತ, ಇಲ್ಲ. ಬಾಂಬೆ ಇಸ್ ದ ಹಾಟೆಸ್ಟ್. ಹಾಟೆಸ್ಟ್ ಎಲ್ಲಾಗಿದೆ ತಗೊಳ್ಳೋ ಹಾಗೆ ಇಲ್ಲ, ಯಾಕೆಂದ್ರೆ ಪಾಸಿಟಿವ್ ಫಾರ್ಮ್ ಅಲ್ಲ. ಪಾಸಿಟಿವ್ ಫಾರ್ಮ್ ಅಲ್ಲಿ ಬರಿಬೇಕಾದ್ರಿಂದ ಹಾಟೆಸ್ಟ್ ತಗೊಳ್ಳೇಬಾರ್ದಲ್ಲ ನೀವು, ಬೇಕಿಲ್ಲ. ಇದು ಸೂಪರ್ಲೇಟಿವ್, ಇದು ಬೇಕಿಲ್ಲ. ಹಾಟರ್ ಕಂಪೇರಿಟಿವ್, ಇದು ಎರಡರಲ್ಲಿ ತಗೊಳ್ಳಿ. ಬಾಂಬೆ ಇಸ್ ನಾಟ್ ಸೋ ಹಾಟ್ ಆಸ್ ಡೆಲ್ಲಿ. ಬಾಂಬೆ ಇಸ್ ಸೋ ಹಾಟ್ ಆಸ್ ಡೆಲ್ಲಿ. ಬಾಂಬೆ ಹಾಟ್ ಆಗಿಲ್ಲ, ಬಾಂಬೆ ಹಾಟ್ ಆಗಿದೆ ಡೆಲ್ಲಿಯಷ್ಟು. ಯಾವುದು? ಡೆಲ್ಲಿ ಹಾಟ್ ಆಗಿರೋದ್ರಿಂದ ಬಾಂಬೆ ಡೆಲ್ಲಿಯಷ್ಟು ಹಾಟ್ ಆಗಿಲ್ಲ ಅಂತಾನೆ ತಗೋಬೇಕು. ನಾಟ್ ಇದೆ ನೋಡಿ, ತಗೋಬೇಕು. ಬಾಂಬೆ ಡೆಲ್ಲಿಯಷ್ಟು ಹಾಟ್ ಆಗಿಲ್ಲ. ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ರೋಮಾ ಇಸ್ ದ ವೈಸೆಸ್ಟ್ ಗರ್ಲ್ ಇನ್ ದ ಕ್ಲಾಸ್. ದ ಪಾಸಿಟಿವ್ ಡಿಗ್ರಿ. ಪಾಸಿಟಿವ್ ಡಿಗ್ರಿನಲ್ಲಿ ಹೇಳ್ಬೇಕು. ಪಾಸಿಟಿವ್ ಡಿಗ್ರಿ ಯಾವ್ದಿದೆ? ವೈಸ್ ಇಲ್ಲೊಂದಿದೆ, ವೈಸ್ ಇದೆ, ವೈಸರ್ ಇದೆ, ವೈಸ್ ಇದೆ. ಮೂರು ಉಳ್ಕೊಂಡು ಇದೇನ್ ಬೇಕಿಲ್ಲ. ಇದು ಕಂಪೇರಿಟಿವ್ ಅಲ್ಲ, ವೈಸರ್ ಅನ್ನ. ವೈಸ್, ವೈಸರ್, ವೈಸೆಸ್ಟ್. ಓಕೆ, ಮೂರಲ್ಲಿ ಯಾವ್ದೀಗ? ನೋ ಅದರ್ ಗರ್ಲ್ ಈಸ್ ಆಸ್ ವೈಸ್ ಅಸ್ ರೋಮಾ ಇನ್ ದ ಕ್ಲಾಸ್. ನೋ ಅದರ್ ಗರ್ಲ್ ವಾಸ್ ಆಸ್ ವೈಸ್ ಅಸ್ ರೋಮಾ ಇನ್ ದ ಕ್ಲಾಸ್. ನೋಡಿ, ಈಸ್ ಇದೆ, ನೀವು ಇಲ್ಲಿ ಈಸ್ ತಗೋಬೇಕು. ಇಲ್ಲಿ ವಾಸ್ ಬಂದಿದೆ, ವಾಸ್ ಬೇಕಿಲ್ಲ, ಹಂಗಾಗಿ ಇದೊಂದು ಬಿಟ್ಟು ಹಾಕೋಣ. ಇದು ಬೇಡ ನಮಗೆ, ವಾಸ್ ಬಂದಿರೋದು. ಈಗ ಇವೆರಡರಲ್ಲಿ ತಗೊಳ್ಳೋಣ. ಆಲ್ ಗರ್ಲ್ಸ್ ಆರ್ ಆಸ್ ವೈಸ್ ಅಸ್ ರೋಮಾ ಅಂತ ಇದೆ, ಇದು ಸರಿ ಆಗಲ್ಲ. ಹಂಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹೌದಾ? ನೋಡಿ,
ಈ ಇನ್ ದ ಕ್ಲಾಸ್ ಅನ್ನೋದನ್ನ ಇಲ್ಲಿಗೂ ಹಾಕೋಬಹುದು ಬೇಕಾದ್ರೆ. ನೋ ಅದರ್ ಗರ್ಲ್ ಇನ್ ದ ಕ್ಲಾಸ್ ಈಸ್ ಆಸ್ ವೈಸ್ ಎಸ್ ರೋಮಾ, ಇಲ್ಲಿಗೂ ಹಾಕೋಬಹುದು ಇನ್ ದ ಕ್ಲಾಸ್ ಅನ್ನ. ನೋ ಅದರ್ ಗರ್ಲ್ ಇನ್ ದ ಕ್ಲಾಸ್ ಈಸ್ ಆಸ್ ವೈಸ್ ಎಸ್ ರೋಮಾ ಅಂತ ಇಲ್ಲಿ ಕೊನೆಗೆ ಹಾಕೊಂಡಿದ್ದಾರೆ, ಇಲ್ಲಿಗೂ ಹಾಕೋಬಹುದು, ತೊಂದರೆ ಇಲ್ಲ. ನೋ ಅದರ್ ಮೆಟಲ್ ಈಸ್ ಆಸ್ ಯೂಸ್ಫುಲ್ ಆಸ್ ಸ್ಟೀಲ್. ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಹೇಳ್ಬೇಕು. ಸೂಪರ್ಲೇಟಿವ್ ಡಿಗ್ರಿ ಯಾವ್ದಿದೆ? ಮೋಸ್ಟ್ ಯೂಸ್ಫುಲ್, ಮೋಸ್ಟ್ ಯೂಸ್ಫುಲ್, ಇನ್ನು ಮೋರ್ ಯೂಸ್ಫುಲ್ ಇದೆ, ಬೇಡ, ಇದು ಕಂಪೇರಿಟಿವ್. ಯೂಸ್ಫುಲ್ಲೆಸ್ಟ್ ಮೆಟಲ್ ಅಂತ ಇದೆ, ಫುಲ್ಲೆಸ್ಟ್ ಅನ್ನೋದು ಅಬ್ಜೆಕ್ಟಿವ್ ಆಗಲ್ಲ. ಮೋರ್ ಯೂಸ್ಫುಲ್, ಮೋಸ್ಟ್ ಯೂಸ್ಫುಲ್ ಅಂತ ಬರುತ್ತೆ. ಇವೆರಡರಲ್ಲಿ ನೀವು ಉತ್ತರನ ಕಂಡುಹಿಡಿಬೇಕೀಗ. ಸ್ಟೀಲ್ ಇಸ್ ದ ಮೋಸ್ಟ್ ಯೂಸ್ಫುಲ್ ಮೆಟಲ್, ಸ್ಟೀಲ್ ವಾಸ್ ದ ಮೋಸ್ಟ್ ಯೂಸ್ಫುಲ್ ಮೆಟಲ್. ನೋಡಿ, ಇಲ್ಲಿ ಈಸ್ ಇದೆ, ಇಲ್ಲಿ ವಾಸ್ ಇದೆ. ಕ್ವಶನ್ ಅಲ್ಲಿ ಈಸ್ ಇದೆ ಅಲ್ವಾ, ನೀವು ಈಸ್ ತಗೋಬೇಕು. ಹೌದಾ? ಎಸ್. ಹಾಗಾಗಿ ದಿಸ್ ಇಸ್ ದ ರೈಟ್ ಆಪ್ಷನ್. Question number 28. Don Anselmo was the oldest man in the village. Comparative degree ಮಾಡಿ. ಓಲ್ಡೆಸ್ಟ್ ಮ್ಯಾನ್ ಇದು ಸೂಪರ್ಲೇಟಿವ್ ನಲ್ಲಿ ಇದೆ. ಕಂಪೇರಿಟಿವ್ ಮಾಡಬೇಕು ಅಂದ್ರೆ ಓಲ್ಡ್, ಓಲ್ಡರ್, ಓಲ್ಡೆಸ್ಟ್. ಓಲ್ಡರ್ ಅನ್ನೋದು ಕಂಪೇರಿಟಿವ್. ಮೋರ್ ಓಲ್ಡರ್ ಬರಲ್ಲ ಬಿಡಿ, ಮೋರ್ ಓಲ್ಡರ್ ಬರಲ್ಲ. ಓಲ್ಡರ್ ಬರುತ್ತೆ, ಓಲ್ಡರ್ ಬರುತ್ತೆ. ಹೀಗೆ ಇವೆರಡರಲ್ಲಿ ಯಾವ್ದು? ಮೋರ್ ವರ್ಲ್ಡ್ ಬರಲ್ಲ, ಮೋರ್ ಓಲ್ಡರ್ ಬರಲ್ಲ. ಹೌದಾ? ಓಲ್ಡರ್ ಬರುತ್ತೆ, ಓಲ್ಡರ್ ಬರುತ್ತೆ. ಇದು ಎರಡನ್ನ ಓದ್ ನೋಡಿ ಈಗ. ಡಾನ್ ಅನ್ಸೆಲ್ಮೋ ವಾಸ್ ಓಲ್ಡರ್ ದ್ಯಾನ್ ಎನಿ ಅದರ್ ಮ್ಯಾನ್ ಇನ್ ದ ವಿಲೇಜ್. ನೋ ಅದರ್ ಮ್ಯಾನ್ ಇನ್ ದ ವಿಲೇಜ್, ನೋ ಅದರ್ ಮ್ಯಾನ್ ಬರೋದೇ ಇಲ್ಲ ಬಿಡಿ. ಪಾಸಿಟಿವ್ ಸ್ಟೇಟ್ಮೆಂಟ್ ಅಲ್ಲಿ ಸ್ಟಾರ್ಟ್ ಆಗುವಂಥದ್ದು, ಪಾಸಿಟಿವ್ ಡಿಗ್ರಿಗೆ ಸ್ಟಾರ್ಟ್ ಆಗುತ್ತೆ ಅದು, ನೋ ಅದರ್ ಅಂತ. ಕಂಪೇರಿಟಿವ್ ನಲ್ಲಿ ಅದು ಬರಲ್ಲ. ಹೌದಾ? ಕಂಪೇರಿಟಿವ್ ಗೆ ಸೂಪರ್ಲೇಟಿವ್ ಬಂದಿರೋ ತರನೇ ಸ್ಟಾರ್ಟ್ ಆಗುತ್ತೆ. ಡಾನ್ ಅನ್ಸೆಲ್ಮೋ ವಾಸ್ ಓಲ್ಡರ್ ದ್ಯಾನ್ ಎನಿ ಅದರ್ ಮ್ಯಾನ್ ಇನ್ ದ ವಿಲೇಜ್. ದಿಸ್ ಇಸ್ ದ ರೈಟ್ ಆನ್ಸರ್. Question number 29. Time is more precious than any other thing in a student's life. The correct superlative degree. Superlative degree ನಲ್ಲಿ ಬರೀಬೇಕೀಗ. ಮೋರ್ ಪ್ರೆಷಸ್ ಅಂತ ಇದೆ. ಇದನ್ನ ಕೆಲವು ಪ್ರೀಶಿಯಸ್ ಅಂತ ಓದ್ತಾರೆ, ಹಾಗೆ ಓದ್ಬಾರ್ದು. ಮೋಸ್ಟ್ ಪ್ರೆಷಸ್ ಅಂತ ಓದ್ಬೇಕು. ಪ್ರೊನೌನ್ಸಿಯೇಷನ್ ಪ್ರೀಶಿಯಸ್ ಅಲ್ಲ, ಇದು ಪ್ರೆಷಸ್. ತುಂಬಾ ಮಕ್ಕಳು ಪ್ರೀಶಿಯಸ್ ಪ್ರೀಶಿಯಸ್ ಅನ್ನೋದನ್ನ ನಾನು ತುಂಬಾ ಮಕ್ಕಳು ಬಾಯಿಂದ ಕೇಳಿದೀನಿ. ಎಲ್ಲ ಕಡೆ ಮಾತಾಡ್ತಾ ಇರ್ತಾರಲ್ಲ ಮಕ್ಕಳು, ಹೊರಗಡೆ ಬಸ್ ಸ್ಟ್ಯಾಂಡ್ ಅಲ್ಲಿ, ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಪ್ರೀಶಿಯಸ್ ಪ್ರೀಶಿಯಸ್ ಅಂತ ಮಾತಾಡ್ತಿರ್ತಾರೆ. ನೋ, ಪ್ರೆಷಸ್ ಅಂತ ಇದು. ಮೋರ್ ಪ್ರೆಷಸ್ ದ್ಯಾನ್ ಎನಿ ಅದರ್ ಥಿಂಗ್ ಇನ್ ಎ ಸ್ಟೂಡೆಂಟ್ಸ್ ಲೈಫ್. ಸೂಪರ್ಲೇಟಿವ್ ನಲ್ಲಿ ಹಾಕ್ಬೇಕು. ಪ್ರೆಷಸ್ ಅನ್ನೋದು ಪಾಸಿಟಿವ್, ಮಚ್ ಪ್ರೆಷಸ್ ಇದು ಕೂಡ ಪಾಸಿಟಿವ್, ಮೋಸ್ಟ್ ಪ್ರೆಷಸ್ ಸೂಪರ್ಲೇಟಿವ್, ಮೋಸ್ಟ್ ಪ್ರೆಷಸ್ ಸೂಪರ್ಲೇಟಿವ್. ಎರಡರಲ್ಲಿ ಸೆಲೆಕ್ಟ್ ಮಾಡಿ. ಈಗ ಇದು ಪಾಸಿಟಿವ್ ಆಯ್ತು, ಬೇಡ. ಇದು ಪಾಸಿಟಿವ್ ಬೇಡ. ಈಗ ಇವೆರಡರಲ್ಲಿ ಸೆಲೆಕ್ಟ್ ಮಾಡಿ. ಟೈಮ್ ಇಸ್ ದ ಮೋಸ್ಟ್ ಪ್ರೆಷಸ್ ಥಿಂಗ್ ಇನ್ ಎ ಸ್ಟೂಡೆಂಟ್ಸ್ ಲೈಫ್. ಟೈಮ್ ವಾಸ್ ದ ಮೋಸ್ಟ್ ಪ್ರೆಷಸ್ ಥಿಂಗ್ ಇನ್ ಎ ಸ್ಟೂಡೆಂಟ್ಸ್ ಲೈಫ್. ಏನ್ ಡಿಫ್ರೆನ್ಸ್ ಎರಡು ಸೆಂಟೆನ್ಸ್ ಅಲ್ಲಿ? ಎಸ್, ಇಲ್ಲಿ ಈಸ್, ಇಲ್ಲಿ ವಾಸ್. ನೀವೇ ಕಂಡುಹಿಡಿತೀರಿ. ಈಗ ಕ್ವಶನ್ ಅಲ್ಲಿ ಏನಿದೆ? ಈಸ್ ಇದೆ, ಹಾಗಾಗಿ ಈಸ್ ಇರೋದನ್ನ ಸೆಲೆಕ್ಟ್ ಮಾಡ್ಕೊಡಿ. ಎಸ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. Question number 30. Dropping of an atom bomb has been the biggest tragedy in the human race. The correct comparative degree of the given sentence is comparative degree ಮಾಡಬೇಕು. ಇದರಲ್ಲಿರೋದು ದ ಬಿಗ್ಗೆಸ್ಟ್ ಟ್ರಾಜಿಡಿ ಅಂತ ಇದೆ. ಸೂಪರ್ಲೇಟಿವ್ ಆಯ್ತು, ನೀವು ಕಂಪೇರೇಟಿವ್ ಮಾಡಬೇಕು. ಬಿಗ್ಗೆಸ್ಟ್ ಇರೋದನ್ನ ಬಿಗ್ಗರ್ ಆಗ್ಬೇಕಲ್ವಾ? ಬಿಗ್ಗರ್ ಇದಿದೆ ನೋಡಿ, ಇಲ್ಲಿ ಬಿಗ್ ಅಡ್ಜೆಕ್ಟಿವ್ ಇದೆ, ಆಗಲ್ಲ ಬಿಡಿ, ಪಾಸಿಟಿವ್ ಆಯ್ತಲ್ಲ. ಇಲ್ಲಿ ಬಿಗರ್ ಇದೆ, ಓಕೆ. ಇಲ್ಲೂ ಕೂಡ ಬಿಗರ್ ಇದೆ, ಓಕೆ. ಇಲ್ಲೂ ಕೂಡ ಬಿಗರ್ ಇದೆ, ಓಕೆ. ಈಗ ಮೂರಲ್ಲಿ ಯಾವುದು? ಕಂಪ್ಯಾರಿಟಿವ್ ನಾವು ಸ್ಟಾರ್ಟ್ ಮಾಡೋದಾದ್ರೆ ನೋ ಅದರಿಂದ ಸ್ಟಾರ್ಟ್ ಮಾಡಲೇಬಾರ್ದು. ಪಾಸಿಟಿವ್ ತಾನೆ, ನೋ ಅದರಿಂದ ಸ್ಟಾರ್ಟ್ ಮಾಡೋದು, ಹಾಗಾಗಿ ಇದಿಲ್ಲ. ಇಲ್ಲೂ ನೋ ಅದರಿಂದ ಸ್ಟಾರ್ಟ್ ಆಗಿದೆ, ಇದು ಬೇಡ.
ಇದು ಪಾಸಿಟಿವ್ ಬರ್ಬೇಕು ನಾವು ಅದರಿಂದ ಸ್ಟಾರ್ಟ್ ಆಗೋದಾದ್ರೆ. ಇದನ್ನ ಓದ್ ನೋಡಿ ಈಗ ಸರಿ ಆಗುತ್ತಾ ಅಂತ. ಡ್ರಾಪಿಂಗ್ ಆಫ್ ಅನ್ ಆಟಮ್ ಬಾಂಬ್ ಹ್ಯಾಸ್ ಬೀನ್ a bigger tragedy than any other in the human race. Yes, this is the right answer. Nodi question. Dropping of an atom bomb has been the biggest tragedy in the human race. Dropping of an atom bomb has been a bigger tragedy than any other in the human race. This is the right answer. Okay, children. ನಾನು 30 questions ಮಾಡಿದ್ದೀನಿ. These are the more than enough. ಇದಕ್ಕಿಂತ ಹೆಚ್ಚಿಗೆ ಬೇಕಿಲ್ಲ. ಈ 30 ಕರೆಕ್ಟ್ ಆಗಿ ನೀವು ನೋಟ್ಸ್ ಮಾಡ್ಕೊಂಡು ಓದ್ತಿರೋ, ಲಿಸನ್ ಮಾಡ್ಕೊಂಡು ಓದ್ತಿರೋ ಮಾಡಿ, ನಿಮ್ಗೆ ಹೇಗಾಗುತ್ತೆ ಹಾಗೆ. ಇದಕ್ಕಿಂತ ಏನು ಹೆಚ್ಚಿಗೆ ಬೇಕಿಲ್ಲ. 1 ಮಾರ್ಕ್ ಡೆಫಿನೆಟ್ ಆಗಿ ಬರುತ್ತೆ. ಚೆನ್ನಾಗಿ ಕಲ್ತ್ಕೊಳ್ಳಿ ಮಕ್ಕಳೇ. ಓಕೆ, ಹಿಂದಿನ ವಿಡಿಯೋಗಳನ್ನು ಕೂಡ ಮತ್ತೆ ನೋಡ್ತಾ ಇರಿ. ಎಕ್ಸಾಮ್ ತುಂಬಾ ನಿಯರ್ ಇದೆ. 1 ವಾರನೂ ಇಲ್ಲ ಇನ್ನ. ಸೋಮವಾರ ಸ್ಟಾರ್ಟ್ ಆಗುತ್ತೆ, ಮತ್ತೆ ಮಂಗಳವಾರ ಬುಧವಾರ ಗ್ಯಾಪ್ ಇದೆ, ಮತ್ತೆ ಗುರುವಾರ ಇಂಗ್ಲಿಷ್ ಇದೆ. 2 ದಿನ ಗ್ಯಾಪ್ ಇರೋದ್ರಿಂದ ಕನ್ನಡ ಇಂಗ್ಲಿಷ್ ಹಿಂದಿನ ನೀವು 2 ದಿನದಲ್ಲಿ ಚೆನ್ನಾಗಿ ಓದಿ ಮುಗಿಸ್ಕೊಳ್ಳಿ. ನಿಮ್ಗೆ ಯಾವ್ದು ಕಷ್ಟ ಅನ್ಸುತ್ತೆ ಅದನ್ನು ಜಾಸ್ತಿ ಓದಿ ಹೆಚ್ಚು ಮಾರ್ಕ್ಸ್ ಬರೋ ತರ ನೋಡ್ಕೊಳ್ಳಿ. ಎಲ್ರು ಕೂಡ A+ ಅಲ್ಲಿ ಪಾಸ್ ಆಗಿ ಮಕ್ಕಳೇ. ಇದುವರೆಗೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ವಿಡಿಯೋನ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನೀವು ಲೈಕ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಇನ್ನೂ ಹೆಚ್ಚು ವಿಡಿಯೋ ಮಾಡ್ಬೇಕು ಅಂತ ನನಗೆ ಸ್ಫೂರ್ತಿ ಬರುತ್ತೆ. ಹೌದಾ? ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ. ಬೆಲ್ ಟಚ್ ಮಾಡಿದ್ರೆ ನಿಮ್ಗೆ ಮೇಲೆ ಆಲ್ ಅಂತ ಬರುತ್ತೆ. ಆಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮಾಡೋತಕ್ಕಂಥ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾಗಿ ನಿಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದು. ಇಲ್ಲಾಂದ್ರೆ ನೀವು ಸರ್ಚ್ ಮಾಡ್ಬೇಕಾಗತ್ತೆ. ಸರ್ಚ್ ಮಾಡಕ್ಕೆ ತುಂಬಾ ಸಮಯ ಟೈಮ್ ತಗೊಳುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಒಂದೇ ಕಡೆ ಲಿಸ್ಟ್ ಅಲ್ಲಿ ಸಿಗುತ್ತೆ. ಮೊಬೈಲ್ ನ ಕೆಳಗಡೆನಲ್ಲಿ ಸಬ್ಸ್ಕ್ರಿಪ್ಷನ್ ಅಂತ ಒಂದು ಬಟನ್ ಇರುತ್ತೆ, ಒಂದು ಬಾಕ್ಸ್ ಇರುತ್ತೆ. ಸಬ್ಸ್ಕ್ರಿಪ್ಷನ್ ಬಾಕ್ಸ್ ಹೋದ್ರೆ ಮೊಬೈಲ್ ನ ಟಾಪ್ ಅಲ್ಲಿ ನಮ್ಮ ಹೆಸರು, ನಮ್ಮ ಫೋಟೋ ಇರುತ್ತೆ. ಅಲ್ಲಿಗೆ ಬನ್ನಿ, ಟಚ್ ಮಾಡಿದ್ರೆ ಎಲ್ಲ ವಿಡಿಯೋಸ್ ಸಿಗುತ್ತೆ. ಅಲ್ಲೇ ಪಕ್ಕದಲ್ಲಿ ವ್ಯೂ ಚಾನಲ್ ಅಂತ ಇರುತ್ತೆ, ನೋಡಿದ್ರೆ ಅಲ್ಲಿ ವಿಡಿಯೋಸ್ ಕಳೆದ್ರೆ ಹೋದ್ರೆ ಎಲ್ಲ ವಿಡಿಯೋಸ್ ಸಿಗುತ್ತೆ. ಪ್ಲೇ ಲಿಸ್ಟ್ ಹೋದ್ರೆ ಪ್ಲೇ ಲಿಸ್ಟ್ ಸಿಗುತ್ತೆ. ಇದನ್ನ ಪ್ಲೇ ಲಿಸ್ಟ್ ಕೂಡ ಮಾಡಿದೀನಿ ನಾನು. ಅಬೌಟ್ ಎಕ್ಸಾಮ್ ಅಂತ ಮಾಡಿದೀನಿ. ಒಂದು 7 ವಿಡಿಯೋಸ್ ಇದೆ ಎಕ್ಸಾಮ್ ಬಗ್ಗೆ, ಇನ್ಕ್ಲೂಡಿಂಗ್ 2 ಮಾಡಲ್ ಕ್ವಶನ್ ಪೇಪರ್ ಸೇರಿ. ಆಮೇಲೆ ಪೊಯಮ್ಸು ಲೆಸನ್ಸ್ ಅಂತ 2ನೇದಿದೆ. ಇನ್ನೊಂದು ಗ್ರಾಮರ್ ಇದೆ. ಇನ್ನೊಂದು ಪ್ಲೇ ಲಿಸ್ಟ್ ಸ್ಪೋಕನ್ ಇಂಗ್ಲಿಷ್ ಇದೆ. ನಿಮ್ಗೆ ಯಾವ್ದು ಯೂಸ್ ಆಗುತ್ತೆ ಅದು ನೋಡ್ಕೊಳ್ಳಿ. ದಿಸ್ ಇಸ್ ಎ ಫ್ರೀ ವಿಡಿಯೋ ಚಾನಲ್. ನೀವೇನು ಹಣ ಕೊಡ್ಬೇಕಾಗಿಲ್ಲ ಇದಕ್ಕೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬಾ ನೀಟಾಗಿ ನೋಡ್ಕೊತಾ ಹೋಗಿ. ನಿಮ್ಮ ಲೈಫ್ ಅಲ್ಲಿ ನೀವು ಸಕ್ಸಸ್ ಆಗ್ಬೋದು. ಇಂಗ್ಲಿಷ್ ನಲ್ಲಿ ಯಾವುದೇ ಹಿಂಜರಿಕೆ ಬೇಡ. ಇನ್ನು ಮುಂದೇನು ಕೂಡ SSLC ಎಕ್ಸಾಮ್ ಮುಗಿದ್ರು ನಾನು ಗ್ರಾಮರ್ ನ ಕಂಟಿನ್ಯೂ ಮಾಡ್ತೀನಿ, ಸ್ಪೋಕನ್ ಇಂಗ್ಲಿಷ್ ನ ಕಂಟಿನ್ಯೂ ಮಾಡ್ತೀನಿ. ಅದನ್ನೆಲ್ಲ ನೀವು ನೋಡ್ತಾ ಹೋಗಿ. ನಿಮಗೆ ಉಪಯೋಗ ಆಗ್ಲಿ ಅಂತಾನೆ ನಿಮಗೆ ಹೇಳ್ಕೊಡ್ತಾ ಇರೋದು. ತುಂಬಾ ಚೆನ್ನಾಗಿ ಓದಿ, ನಿಮ್ ಜೀವನದಲ್ಲಿ ಸಕ್ಸಸ್ ಆಗಿ SSLC ಎಕ್ಸಾಮ್ ನ ಚೆನ್ನಾಗಿ ಬರೀರಿ ಅಂತ ಆ ದೇವರಲ್ಲಿ ಹಾರೈಸ್ತಾ ನನ್ನ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಚಿಲ್ಡ್ರನ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.